ಓಂ ಶಾಂತಿ 22/1/25 प्रथम मुरली बाप दादा मधुबना। मीठे बच्चे, ये अनादि बना बनाया ड्रामा है। ये बहुत अच्छा बना हुआ है। इसके पास्ट, प्रेजेंट और फ्यूचर को तुम बच्चे अच्छी तरह जानते हो। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ಇದು ಅನಾದಿ ಮಾಡಲ್ಪಟ್ಟಂತಹ ಡ್ರಾಮಾ ಆಗಿದೆ. ಇದು ಬಹಳವೂ ಚೆನ್ನಾಗಿ ಮಾಡಲ್ಪಟ್ಟಿದೆ. ಇದರದ್ದು ಪಾಸ್ಟು, ಪ್ರೆಸೆಂಟು ಮತ್ತು ಫ್ಯೂಚರ್ ನೀವು ಮಕ್ಕಳು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. प्रश्न, किस कशिश के आधार पर सभी आत्माएं तुम्हारे पास खींचती हुई आएंगी? ಯಾವ ಒಂದು ಆಕರ್ಷಣೆಯ ಆಧಾರದ ಮೇಲೆ ಎಲ್ಲ ಆತ್ಮಗಳು ನಿಮ್ಮ ಬಳಿ ಸೆಳೆಯಲ್ಪಟ್ಟು ಬರ್ತಾರೆ? ಉತ್ತರ ಯಾವುದು? पवित्रता और योग की कशिश के आधार पर, पवित्रते ಮತ್ತು ಯೋಗದ ಆಕರ್ಷಣೆಯ ಆಧಾರದ ಮೇಲೆ. इसी से ही तुम्हारी वृद्धि होती जाएगी. ಇದರಿಂದಲೇ ನಿಮ್ಮದು ವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ. आगे चलकर बाप को फट से जान जाएंगे. ಹೋಗ್ತಾ ಹೋಗ್ತಾ ಮುಂದಕ್ಕೆ ತಂದೆಯನ್ನು ತಕ್ಷಣ ತಿಳ್ಕೊಂಡ್ಬಿಡ್ತಾರೆ. देखेंगे इतने ढेर सब वर्षा ले रहे हैं तो बहुत आएंगे. ನೋಡ್ತಾರೆ, ಇಷ್ಟೊಂದು ಮಂದಿ ಎಲ್ಲರೂ ಆಸ್ತಿ ಪಡೀತಾ ಇದ್ದಾರೆ ಅಂದಾಗ ಬಹಳ ಮಂದಿ ಬರ್ತಾರೆ. जितनी देरी होगी उतनी तुम्हारे में कशिश होती जाएगी. ಸಮಯ ಕಳೆದಂತೆ, ದಿನ ಪ್ರತಿದಿನ ಸಮಯ ಕಳೆದಂತೆ ನಮ್ಮ ಪವಿತ್ರತೆ, ಯೋಗದ ಶಕ್ತಿನೂ ಹೆಚ್ಚಾಗುತ್ತೆ. ಬಾಬಾ ಹೇಳ್ತಾರೆ, ಅಷ್ಟು ನಿಮ್ಮ ಒಂದು ಆಕರ್ಷಣೆಯಲ್ಲಿ ಬರ್ತಾ ಹೋಗ್ತಾರೆ. ओम शांति। रूहानी बच्चों को ये तो मालूम है कि हम आत्माएं परमधाम से आती है, बुद्धि में है ना? ಆತ್ಮೆಯ ಮಕ್ಕಳಿಗೆ ಇದಂತೂ ಗೊತ್ತಿದೆ, ನಾವು ಆತ್ಮಗಳು ಪರಂಧಾಮದಿಂದ ಬರ್ತೀವಿ, ಬುದ್ಧಿಯಲ್ಲಿದೆ ಅಲ್ವಾ? जब सभी आत्माएं आकर के पूरी होती है, बाकी थोड़े रहते हैं, तब बाप आते हैं. ಎಲ್ಲ ಆತ್ಮಗಳು ಬಂದು ಪೂರ್ಣ ಆಗುತ್ತೆ, ಬಾಕಿ ಸ್ವಲ್ಪ ಆತ್ಮಗಳು ಅಲ್ಲಿ ಇರುತ್ತವೆ, ಆಗ ತಂದೆ ಇಲ್ಲಿಗೆ ಬರ್ತಾರೆ. अभी तुम बच्चों को कोई को भी समझाना बहुत सहज है. ಈಗ ನೀವು ಮಕ್ಕಳಿಗೆ ಯಾರಿಗೆ ಬೇಕಾದರೂ ತಿಳಿಸೋದು ಬಹಳ ಸಹಜ. ಓದೋರು, ಓದದೇ ಇರೋರು, ಶಾಸ್ತ್ರವಾದಿಗಳು, ಮತ್ತು ಯಾರಿಗೆ ಬೇಕಾದರೂ, ಯಾವ ಧರ್ಮದವ್ರಿಗೆ ಬೇಕಾದರೂ ತಿಳಿಸೋದು ಬಹಳ ಸಹಜವಾಗಿದೆ. दूर देश का रहने वाला सबसे पिछाड़ी में आते हैं. ದೂರ ದೇಶದಲ್ಲಿರುವಂಥವರು ಅವರು ಎಲ್ಲರಿಗಿಂತ ಕೊನೆಯಲ್ಲಿ ಬರ್ತಾರೆ. ಬಾಕಿ ತೋಡೆ रहते हैं. ಅವ್ರು ಬಂದಾಗ ಖಾಲಿ ಇರೋದಿಲ್ಲ ಮನೆ, ಸ್ವಲ್ಪ ಆತ್ಮಗಳು ಅಲ್ಲಿ ಇರ್ತಾರೆ. ಅಭಿ ತಕ್ ಬಿ ವೃದ್ಧಿ ಹೋತಿ रहती है ना? ಇಲ್ಲಿಯ ತನಕ ಇಲ್ಲಿನ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಲ್ವಾ? ये भी जानते हो, बाप को कोई भी जानते नहीं है तो फिर रचना के आदि मध्य अंत को कैसे जानेंगे? ಇದು ನಿಮಗೆ ಗೊತ್ತಿದೆ. ತಂದೆ ಬಗ್ಗೆನೇ ಯಾರಿಗೂ ಗೊತ್ತಿಲ್ಲ ಅಂದಾಗ ಅವರ ರಚನೆಯ ಆದಿ ಮಧ್ಯ ಅಂತ್ಯ ಹೇಗೆ ತಿಳ್ಕೊಳ್ತಾರೆ? ಈ ಬೇಹದ್ ಕಾ ಡ್ರಾಮಾ ಏನ, ಈ ಸೃಷ್ಟಿ ಬೇಹದ್ದಿನ ಒಂದು ನಾಟಕ ಆಗಿದೆ ಅಲ್ವಾ? तो ड्रामा के एक्टर्स को मालूम होना चाहिए. ಡ್ರಾಮಾದ ಆ್ಯಕ್ಟರ್ಸ್ಗೆ ಎಲ್ಲ ಗೊತ್ತಿರಬೇಕಾಗಿದೆ. जैसे
हद के एक्टर्स को भी मालूम होता है फलाने फलाने को ये पार्ट मिला हुआ है. ಹೇಗೆ ಡ್ರಾಮಾದಲ್ಲಿ ಆ್ಯಕ್ಟರ್ಸ್ಗೆ ಎಲ್ಲ ಗೊತ್ತಿರಬೇಕು. ಯಾವುದು ಗೊತ್ತಿರಬೇಕು, ಇಂತಿಂಥವ್ರದ್ದು ಈ ಪಾತ್ರ ಸಿಕ್ಕಿದೆ. ಡ್ರಾಮಾ ಬಗ್ಗೆನೂ ಗೊತ್ತಿರಬೇಕು, ಇಂತಿಂಥವ್ರದ್ದು ಈ ಪಾತ್ರ ಸಿಕ್ಕಿದೆ. ಆಗ ಅವರು ಅವ್ರ ಪಾತ್ರನ ಆ ಸನ್ನಿವೇಶಕ್ಕೆ ಅನುಗುಣವಾಗಿ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ. जो चीज़ पास्ट हो जाती है उनका ही फिर छोटा ड्रामा बनाते हैं. ಯಾವುದು ಮಾತು ಕಳೆದು ಹೋಯಿತು ಅದರದ್ದೇ ನಂತರ ಒಂದು ಚಿಕ್ಕ ಡ್ರಾಮಾ ಮಾಡ್ತಾರೆ. ಗಾಂಧೀಜಿದು ಒಂದು ಸಿನಿಮಾ ತೆಗೆದ್ರು. ಫ್ಯೂಚರ್ ಕೋತೋ ಬನಾನಾ ಸರ್, ಫ್ಯೂಚರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. पास्ट जो हुआ है उसे लेकर और कुछ कहानियाँ भी बनाकर ड्रामा तैयार करते हैं, वही सबको दिखाते हैं. ಪಾಸ್ಟ್ ಯಾವುದು ನಡೆದಿದೆ ಅದನ್ನು ತಗೊಂಡು ಏನು ಮಾಡ್ತಾರೆ, ಡ್ರಾಮಾ ಸಿನಿಮಾ. ಗಾಂಧೀಜಿದು, ಶಿವಾಜಿದು, ಇನ್ನೊಬ್ಬರದು ಯಾವುದೋ ಕಳೆದು ಹೋಗಿದೆ, ನಡೆದಿದೆ ಇಲ್ಲಿ, ಅದರದ್ದು ಏನು ಮಾಡ್ತಾರೆ, ಡ್ರಾಮಾ ಸಿನಿಮಾ ತೆಗಿತಾರೆ. ನಂತರ ಕೆಲವು ಕಥೆಗಳು ತಾವೇ ರಚನೆ ಮಾಡಿ ಡ್ರಾಮಾ ತಯಾರು ಮಾಡ್ತಾರೆ, ಅದನ್ನು ಎಲ್ಲರಿಗೂ ತೋರಿಸ್ತಾರೆ. ಫ್ಯೂಚರ್ ಕೋತೋ ಜಾನ್ತೆ ಹಿ ನಹಿ, ಭವಿಷ್ಯದ ಬಗ್ಗೆ ಅಂತೂ ಯಾರಿಗೂ ಗೊತ್ತಿಲ್ಲ. ಅಭಿ ತುಮ್ ಸಮಜ್ತೆ ಹೋ ಬಾಪ್ ಆಯಾ ಹೈ, ಸ್ಥಾಪನಾ ಹೋ ರಹಿ ಹೈ, ಹಮ್ ವರ್ಷ ಪಾ ರಹೆ ಹೈ. ಈಗ ನೀವು ತಿಳ್ಕೊಳ್ತೀರಿ, ತಂದೆ ಬಂದಿದ್ದಾರೆ, ಸ್ಥಾಪನೆ ಆಗ್ತಾ ಇದೆ, ನಾವು ಆಸ್ತಿ ಪಡೀತಾ ಇದ್ದೀವಿ. जो जो आते रहते हैं उनको हम रास्ता बताते हैं. ಯಾರೆಲ್ಲ ನಮ್ಮ ಬಳಿಗೆ ಬರ್ತಾರೆ, ಬರ್ತಾ ಹೋಗ್ತಾರೆ, ಅವ್ರಿಗೆಲ್ಲ ನಾವು ರಸ್ತೆ ತಿಳಿಸ್ತಾ ಹೋಗ್ತೀವಿ. ಯಾವ ರಸ್ತೆ? ದೇವಿ ದೇವತಾ ಪದಪಾನೆ, ದೇವಿ ದೇವತಾ ಪದವಿ ಪಡೆಯುವ ರಸ್ತೆ ತಿಳಿಸ್ತೀವಿ. ये देवता ये इतना ऊंच कैसे बने, ಈ ದೇವತೆಗಳು ಇಷ್ಟೊಂದು ಶ್ರೇಷ್ಠರು ಹೇಗಾದರು? ಏ ಬಿ ಕಿಸ್ಕೋ ಪತಾ ನಹಿ, ಇದು ಯಾರಿಗೂ ಗೊತ್ತಿಲ್ಲ. ಮೊನ್ನೆ ಹೇಳಿದ್ರಲ್ವ, ಶ್ರೇಷ್ಠರನ್ನು ಮಾಡಬೇಕಾಗಿ ಬರುತ್ತೆ, ಕನಿಷ್ಠರು ತಾವಾಗಿ ಆಗ್ತಾರೆ. ಹೂತೋಟ ಮಾಡಬೇಕಾಗಿ ಬರುತ್ತೆ, ಮುಳ್ಳಿನ ಕಾಡು ತಾನಾಗಿ ಆಗುತ್ತೆ. वास्तव में आदि सनातन तो देवी देवता धर्म ही है. ವಾಸ್ತವದಲ್ಲಿ ಆದಿ ಸನಾತನ ಹಳೆಯದು ಯಾವುದು? ದೇವಿ ದೇವತಾ ಧರ್ಮನೇ ಆಗಿದೆ. ಅಪನೇ ಧರ್ಮ ಕೋ ಭೂಲ್ ಜಾತೆ ಹೈ ತೋ ಕಹ ದೇತೆ, ತಮ್ಮ ಧರ್ಮವನ್ನೇ ಮರೆತು ಹೋಗ್ತಾರೆ, ಅವಾಗೇನು ಹೇಳ್ತಾರೆ, ಹಮಾರೆ ಲಿಯೇ ತೋ ಸಬ್ ಧರ್ಮ ಏಕ್ ಹಿ ಹೈ. ಯಾವ ಧರ್ಮ ಆದರೆ ಏನಂತೆ, ನಮಗಾಗಿ ಎಲ್ಲ ಧರ್ಮ ಒಂದೇ. ಆದರೆ ನಮ್ಮ ಧರ್ಮ ಅಷ್ಟು ಶ್ರೇಷ್ಠವಾಗಿತ್ತು ಅನ್ನೋದು ಮರೆತು ಹೋದಾಗ ಏನು ಹೇಳ್ತಾರೆ, ಯಾವ ಧರ್ಮ ಆದರೆ ಏನಂತೆ, ನಮಗೆಲ್ಲ ಒಂದೇ ಅಂತಾರೆ. ಅಬ್ ತುಮ್ ಬಚ್ಚೆ ಜಾನ್ತೆ ಹೋ, ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬಾ ಹಮ್ಕೋ ಪಢಾ ರಹೆ ಹೈ, ಬಾಬಾ ನಮಗೆ ಓದಿಸ್ತಾ ಇದ್ದಾರೆ. बाप के डायरेक्शन से ही ಚಿತ್ರ ಆದಿ बनाए जाते हैं. ಶಿವಬಾಬನ ಡೈರೆಕ್ಷನ್ನಿಂದಲೇ ಈ ಚಿತ್ರ ಆದಿ ಎಲ್ಲ ಮಾಡಲಾಗುತ್ತೆ. ಬಾಬಾ ದಿವ್ಯ ದೃಷ್ಟಿ ಸೇ ಚಿತ್ರ ಬನ್ವಾತೆ थे. ಬಾಬಾ ದಿವ್ಯ ದೃಷ್ಟಿಯಿಂದ, ಆ ದಿವ್ಯ ದೃಷ್ಟಿಯಲ್ಲಿ ತೋರಿಸಿ ಆ ಮಕ್ಕಳಿಗೆ ಚಿತ್ರಗಳನ್ನು ಮಾಡಿಸ್ತಾ ಇದ್ದರು. कोई तो फिर अपनी बुद्धि से भी बनाते हैं. ಕೆಲವರಂತೂ ಜ್ಞಾನದ ಆಧಾರದಿಂದ ತಮ್ಮ ಬುದ್ಧಿವಂತಿಕೆಯಿಂದನೂ ಸಹ ಮಾಡ್ತಾರೆ. बच्चों को ये भी समझाया है, ये जरूर लिखो, ಪಾಠಧಾರಿ ಆಕ್ಟರ್ಸ್ ತೋ ಹೈ, ಪರಂತು ಮಕ್ಕಳಿಗೆ ಇದು ತಿಳಿಸಲಾಗಿದೆ, ಎಲ್ಲರೂ ತಪ್ಪದೆ ಪಾತ್ರಧಾರಿಗಳು ಆಗಿದ್ದಾರೆ ಅಂದಾಗ ಕ್ರಿಯೇಟರ್ ಡೈರೆಕ್ಟರ್ ಆದಿ ಕೋ ಕೋಯಿ ನಹಿ ಜಾನ್ತೆ. ಕ್ರಿಯೇಟರ್ ಡೈರೆಕ್ಟರ್ ಆದಿ ಯಾರ ಬಗ್ಗೆನೂ ಗೊತ್ತಿಲ್ಲ. ಬಾಪ್
अब नए धर्म की ಸ್ಥಾಪನಾ कर रहे हैं. ತಂದೆ ಇವಾಗ ಹೊಸ ಧರ್ಮದ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹೊಸ ಧರ್ಮ ಅಂದರೆ ಪುರಾನೆ ಸೆ ನಯಿ ಬನ್ನಿ ಹೈ, ಹಳೆಯದು ಹೊಸದು ಆಗಬೇಕು. ये भी बुद्धि में रहना चाहिए, ಇದು ನಿಮ್ಮ ಬುದ್ಧಿಯಲ್ಲಿ ಇರಬೇಕಾಗಿದೆ. पुरानी दुनिया में ही बाप आकर के तुमको ब्राह्मण बनाते हैं. ಹಳೆಯ ಪ್ರಪಂಚದಲ್ಲೇ ತಂದೆ ಬಂದು ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಬ್ರಾಹ್ಮಣಿ ಫಿರ್ ದೇವತಾ ಬನೆಂಗೆ, ಬ್ರಾಹ್ಮಣರೇ ದೇವತೆ ಆಗ್ತಾರೆ. ಬ್ರಾಹ್ಮಣರನ್ನಾಗಿ ಮಾಡಿ ದೇವತೆಗಳಾಗಲಿಕ್ಕಾಗಿ ಓದಿಸ್ತಾರೆ, ಲಾಯಕ್ ಮಾಡ್ತಾರೆ, ಯೋಗ್ಯರನ್ನಾಗಿ ಮಾಡ್ತಾರೆ. ಆ ಬ್ರಾಹ್ಮಣರೇ ನಂತರ ದೇವತೆ ಆಗ್ತಾರೆ. ಯುಕ್ತಿ ದೇಖೋ ಕೈಸಿ ಅಚ್ಚಿ ಹೈ, ಯುಕ್ತಿ ನೋಡಿ ಎಷ್ಟು ಒಳ್ಳೆಯದಿದೆ. ಬಲ್ ಯೇ ಹೈ ಅನಾದಿ ಬನಾ ಬನಾಯ ಡ್ರಾಮಾ, ಪರಂತು ಬನಾ ಬಹುತ್ ಅಚ್ಚಾ ಹೈ. ಬಲೆ ಇದಾಗಿದೆ ಮಾಡಿ ಮಾಡಲ್ಪಟ್ಟಂತಹ ಡ್ರಾಮಾ, ಆದರೆ ಏನಾಗಿದೆ ಬಹಳವೂ ಚೆನ್ನಾಗಿದೆ. बाप कहते हैं तुमको गुह्य गुह्य बातें नित्य सुनाता रहता हूँ. ತಂದೆ ಹೇಳ್ತಾರೆ ನಿಮಗೆ ಗುಹ್ಯ ಗುಹ್ಯ ಮಾತುಗಳನ್ನು ಪ್ರತಿದಿನ ನಾನು ತಿಳಿಸ್ತಾ ಇರ್ತೀನಿ. जब विनाश शुरू होगा तो तुम बच्चों को पास्ट और पास्ट की सारी हिस्ट्री मालूम होगी. ಯಾವಾಗ ವಿನಾಶ ಶುರುವಾಗುತ್ತೆ ಆಗ ನೀವು ಮಕ್ಕಳಿಗೆ ಪಾಸ್ಟ್ದು ಇಡೀ ಹಿಸ್ಟ್ರಿ ಗೊತ್ತಿರುತ್ತೆ. फिर सतयुग में जाएंगे तो पास्ट की हिस्ट्री कुछ भी याद नहीं रहेगी. ಪಾಸ್ಟ್ದು ಹಿಸ್ಟ್ರಿ ಯಾವುದೂ ನೆನಪಿರೋದಿಲ್ಲ. ಪ್ರಾಕ್ಟಿಕಲ್ ಆ್ಯಕ್ಟ್ ಕರ್ತೆ ರಹತೆ ಹೋ, ಯಾವುದು ಪ್ರಾರಬ್ಧ ಅದರದ್ದು ಪ್ರಾಕ್ಟಿಕಲಲ್ಲಿ ಪಾತ್ರ ಮಾಡ್ತಾ ಇರ್ತೀರಿ. ಪಾಸ್ಟ್ ಕಾ ಕಿಸ್ಕೋ ಸುನಾಯೆಂಗೆ, ಅಲ್ಲಿ ಪಾಸ್ಟಿಂದು ಯಾರಿಗೆ ಕೂತ್ಕೊಂಡು ತಿಳಿಸ್ತೀರಾ. ये ಲಕ್ಷ್ಮೀ ನಾರಾಯಣ್ ಪಾಸ್ಟ್ ಕೋ ಬಿಲ್ಕುಲ್ ಜಾನ್ತೆ ನಹಿ, ಈ ಲಕ್ಷ್ಮೀ ನಾರಾಯಣರಿಗೆ ಪಾಸ್ಟು ಬಿಲ್ಕುಲ್ ಗೊತ್ತೇ ಇಲ್ಲ. ತುಮಾರಿ ಬುದ್ಧಿ में तो, ನಿಮ್ಮ ಬುದ್ಧಿಯಲ್ಲಂತೂ पास्ट प्रेजेंट फ्यूचर सब है. कैसे विनाश होगा, कैसे राजाई होगी, कैसे महल बनाएंगे, ಹೇಗೆ ವಿನಾಶ ಆಗುತ್ತೆ, ಹೇಗೆ ರಾಜ್ಯ ಆಗುತ್ತೆ, ಹೇಗೆ ಅಲ್ಲಿ ಮಹಲ್ಲು ಮಾಡಿಸಲಾಗುತ್ತೆ. ಬನೆಂಗೆ ತೋ ಜರೂರ್ನ, ಅಲ್ಲೂ ಬಿಲ್ಡಿಂಗುಗಳು ಕಟ್ಟಬೇಕಾಗಿ ಬರುತ್ತಲ್ವ, ಮಹಲ್ಗಳು ಕಟ್ಟಬೇಕಾಗಿ ಬರುತ್ತಲ್ವ. ಸ್ವರ್ಗ ಕಿ ಸೀನರಿಯಾ ಹಿ ಅಲಗ್ ಹೈ, ಸ್ವರ್ಗದ್ದು ದೃಶ್ಯಗಳೇ ಬೇರೆ ಆಗಿದೆ. ಇಲ್ಲಿನ ದೃಶ್ಯಗಳು ಯಾವುದೂ ಅಲ್ಲಿರೋದಿಲ್ಲ, ಸ್ವರ್ಗದ ದೃಶ್ಯಗಳೇ ಬೇರೆ ಆಗಿದೆ. ಜೈಸೆ ಜೈಸೆ ಪಾಠ ಬಜಾತೆ रहेंगे ಮಾಲೂಮ್ ಪಡ್ತಾ ಜಾಯೇಗಾ, ಹೇಗೆ ಪಾತ್ರ ಮಾಡ್ತಾ ಇರ್ತೀರಾ ಆಗ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಇಸ್ಕೋ ಕಹಾ ಜಾತಾ ಹೈ खूने नाहक खेल, नाहक नुकसान होता रहता है ना. ಈ ವಿನಾಶದ ಮಾತಿಗೆ ಹೇಳಲಾಗುತ್ತೆ ಆಟಕ್ಕೆ खूने नाहक खेल, ನಾಯಕ್ ಎಷ್ಟು ನಷ್ಟ ಆಗ್ತಾ ಇರುತ್ತಲ್ವಾ. ಅರ್ಥಕ್ವೇಕ್ ಹೋತಿ ಹೈ ಕಿತನಾ ನುಕ್ಸಾನ್ ಹೋತಾ ಹೈ, ಒಂದು ಭೂಕಂಪದಲ್ಲಿ ಎಷ್ಟು ನಷ್ಟ ಆಗುತ್ತೆ. ಬಾಂಬ್ಸ್ ಫೇಕ್ತೆ ಹೈ, ಈ ನಾಯಕ್ ಏನಾ ಬಾಂಬ್ಸ್ ಎಸಿತಾರೆ ಅದರಲ್ಲೆಷ್ಟು ನಷ್ಟ ಆಗುತ್ತೆ. ಕೊಯ್ ಕುಚ್ ಕರ್ತಾ ತೋಡೆ ಹೈ, ಅವಾಗ ಯಾರಾದರೂ ಏನಾದರೂ ಮಾಡಲಿಕ್ಕೆ ಆಗುತ್ತಾ, ಏನು ನಿಲ್ಲಿಸ್ಲಿಕ್ಕಾಗುತ್ತಾ, ಯಾಕೆ ಹಾಕಿದ್ರಿ ಅಂತ ಕೇಳಲಿಕ್ಕಾಗುತ್ತಾ ಅಲ್ವಾ. ವಿಶಾಲ್ ಬುದ್ಧಿ ಜೋ ಹೈ ಓ ಸಮಜ್ತೆ ಹೈ, ವಿಶಾಲ ಬುದ್ಧಿಯವರು ಯಾರಾಗಿದ್ದಾರೆ ಅವ್ರು ತಿಳ್ಕೊಳ್ತಾರೆ. ವಿನಾಶ್ ಬರೋಬರ್ ಹುವಾತ, ವಿನಾಶ ನಿಜವಾಗ್ಲೂ ಆಗಿತ್ತು. ಜರೂರ್ ಮಾರಾಮಾರಿ ಹುಯಿ ಥಿ, ಐಸಾ ಖೇಲ್ ಭಿ ಬನಾತೆ ಹೈ. ಬಾಬಾ ಹೇಳ್ತಾರೆ ಆ ವಿನಾಶದಲ್ಲಿ ಏನು ಎಷ್ಟು ಗಲಾಟೆಗಳು, ಯುದ್ಧಗಳು, ಜಗಳಗಳು ಎಲ್ಲ ನಡೆದಿತ್ತು. ಈ ಥರ ಆಟನೂ ಮಾಡ್ತಾರೆ. ಏ ಭಿ ಸಮಜ್ ಭಿ ಸಕ್ತೆ ಹೈ,
ಇದು ತಿಳ್ಕೊಳ್ಬೋದು. कोई समय किसकी बुद्धि में टच होता है. ಕೆಲವರಿಗೆ ಕೆಲವು ಸಮಯದಲ್ಲಿ ಎಲ್ಲ ಬುದ್ಧಿಗೆ ಟಚ್ ಆಗುತ್ತೆ. ತುಮ್ ತೋ ಪ್ರಾಕ್ಟಿಕಲ್ ಮೇ ಹೋ, ನೀವಂತೂ ಪ್ರಾಕ್ಟಿಕಲಲ್ಲಿ ಇದ್ದೀರಿ. ತುಮ್ ಉಸ್ ರಾಜಧಾನಿ ಕೆ ಮಾಲಿಕ್ ಭಿ बनते हो, ನೀವು ಆ ರಾಜಧಾನಿಯ ಮಾಲೀಕರು ಆಗ್ತೀರಿ. ತುಮ್ ಜಾನ್ತೆ ಹೋ ಅಭಿ ಉಸ್ ನಯಿ ದುನಿಯಾ ಮೇ ಚಲ್ನಾ ಜರೂರ್ ಹೈ, ನಿಮಗೆ ಗೊತ್ತಿದೆ ಈಗ ಆ ಹೊಸ ಪ್ರಪಂಚಕ್ಕೆ ನಾವು ತಪ್ಪದೇ ಹೋಗಬೇಕು. ब्राह्मण जो बनते हैं ब्रह्मा द्वारा या ब्रह्म कुमार कुमारियों द्वारा नॉलेज लेते हैं तो वहाँ आ जाते हैं. ಯಾರು ಬ್ರಾಹ್ಮಣರಾಗ್ತಾರೆ ಬ್ರಹ್ಮ ಮೂಲಕ ಅಥವಾ ಬ್ರಹ್ಮ ಕುಮಾರ ಕುಮಾರಿಯರ ಮೂಲಕ ನಾಲೆಜ್ ಪಡೀತಾರೆ, ಅವರು ಅಲ್ಲಿ ಬರ್ತಾರೆ. ಎಲ್ಲಿ ಬರ್ತಾರೆ? ಸತ್ಯುಗದಲ್ಲಿ. रहते तो अपने घर गृहस्थ में है ना, बहुतों को तो ಜಾನ್ भी ना सके. ಬಾಬಾ ಹೇಳ್ತಾರೆ ಎಲ್ಲರೂ ಅವರವರ ಗೃಹಸ್ಥದಲ್ಲಿದ್ದಾರೆ. ಎಷ್ಟು ಜನ ಬ್ರಹ್ಮ ಕುಮಾರ ಕುಮಾರಿಯರಿದ್ದಾರೆ? ಎಲ್ಲರಿಗೂ ಎಲ್ಲರ ಬಗ್ಗೆ ಗೊತ್ತಿದೆಯಾ? सेंटर पर कितने आते हैं? ಸೆಂಟ್ರಿಗೆ ಎಷ್ಟು ಜನ ಬರ್ತಾರೆ? ಇತನೇ ಸಬ್ ಯಾದ್ ಥೋಡೆ ಹಿ ರಹ ಸಕ್ತೆ ಹೈ. ಎಷ್ಟು ಜನ ಇದ್ದಾರೆ ಬ್ರಹ್ಮ ಕುಮಾರ ಕುಮಾರಿಯರು? ಎಲ್ಲರದ್ದು ನೆನಪು ಇರ್ಲಿಕ್ಕೆ ಸಾಧ್ಯ ಇದೆಯಾ? ಕಿತನೆ ಬ್ರಾಹ್ಮಣ ಹೈ, ವೃದ್ಧಿ ಹೋತೆ ಹೋತೆ ಅನ್ಗಿನಿತ್ ಹೋ ಜಾಯೆಂಗೆ. ಎಷ್ಟು ಬ್ರಾಹ್ಮಣರಿದ್ದಾರೆ? ವೃದ್ಧಿ ಆಗ್ತಾ ಆಗ್ತಾ ಲೆಕ್ಕನೇ ಮಾಡೋಕ್ಕಾಗಲ್ಲ, ಆ ರೀತಿ ಲೆಕ್ಕವಿಲ್ಲದಷ್ಟು ಆಗ್ಬಿಡ್ತಾರೆ. ಆ್ಯಕ್ಯುರೇಟ್ ಹಿಸಾಬ್ ನಿಕಾಲ್ ನಹಿ ಸಕ್ತೆಂಗೆ. ಇಷ್ಟೇ ಅಂತ ಆ್ಯಕ್ಯುರೇಟ್ ಆಗಿ ಲೆಕ್ಕ ತೆಗೀಲಿಕ್ಕೆ ಆಗೋದಿಲ್ಲ. ರಾಜ ಕಿ ಮಾಲೂಮ್ ಥೋಡೆ ಹಿ ಪಡ್ತಾ ಆ್ಯಕ್ಯುರೇಟ್ ಹಮಾರಿ ಪ್ರಜಾ ಕಿತನಿ ಹೈ. ಒಬ್ಬ ರಾಜನಿಗೇನಾದರೂ ಗೊತ್ತಾಗುತ್ತಾ ಏನೋ ಆ್ಯಕ್ಯುರೇಟ್ ಆಗಿ, ಒಬ್ರು ಹಿಂದಿಲ್ಲ ಮುಂದಿಲ್ಲ, ಇಷ್ಟು ಜನ ನನಗೆ ಪ್ರಜೆಗಳಿದ್ದಾರೆ ಅಂತ ಗೊತ್ತಾಗುತ್ತಾ ಏನು? ತೆಗೆಯಲ್ಲ. ಬಲ್ ಆದಮ್ಶುಮಾರಿ भी आदि निकालते हैं, फिर भी फर्क पड़ जाता है. ಇಲ್ಲೂ ಅಷ್ಟೇ. अब तुम भी स्टूडेंट, ये भी स्टूडेंट है. ಬಾಬಾ ಹೇಳ್ತಾರೆ ನೀವು ಸ್ಟೂಡೆಂಟು, ಬ್ರಹ್ಮ ಬಾಬಾನು ಸ್ಟೂಡೆಂಟ್ ಆಗಿದ್ದಾರೆ. ಸಬ್ ಭಾಯಿಯೋಂ ಕೋ ಯಾದ್ ಕರ್ನಾ ಹೈ, ಎಲ್ಲ ಆತ್ಮ ಸಹೋದರರು ನೆನಪು ಮಾಡಬೇಕು. ಏಕ್ ಬಾಪ್ ಕೋ, ಒಬ್ಬ ತಂದೆಯನ್ನು. ಛೋಟೆ ಬಚ್ಚೋಂ ಕೋ ಭಿ ಸಿಖಲಾಯಾ ಜಾತಾ ಹೈ, ಚಿಕ್ಕ ಮಕ್ಕಳಿಗೂ ಸಹ ಕಲಿಸಲಾಗುತ್ತೆ. ಏನು ಕಲಿಸ್ತೀವಿ? ಬಾಬಾ ಬಾಬಾ ಕಹೋ, ಶಿವಬಾಬಾ ಶಿವಬಾಬಾ ಅಂತ ಹೇಳಂತ. ये भी तुम जानते हो, आगे चलकर बाप को फट से जान जाएंगे. ಇದು ಸಹ ನಿಮಗೆ ಗೊತ್ತಿದೆ, ಮುಂದಕ್ಕೆ ತಂದೆಯನ್ನು ತಕ್ಷಣ ತಿಳ್ಕೊಂಡ್ಬಿಡ್ತಾರೆ. ಜ್ಞಾನ ಕೇಳಿದ್ರು ತಂದೆಯನ್ನು ತಕ್ಷಣ ತಿಳ್ಕೊಂಡ್ಬಿಡ್ತಾರೆ. ದೇಖೆಂಗೆ ಇತನೆ ಡೇರ್ ಸಬ್ ವರ್ಷ ಲೇ ರಹೆ ಹೇ ತೋ ಬಹುತ್ ಆಯೆಂಗೆ. ನೋಡ್ತಾರೆ ಇಷ್ಟೊಂದು ಮಂದಿ ಎಲ್ಲರೂ ಆಸ್ತಿ ಪಡೀತಾ ಇದ್ದಾರೆ ಅಂದಾಗ ಅನೇಕರು ಬರ್ತಾರೆ. ಜಿತನಾ ದೇರಿ ಹೋಗಿ ಉತನಾ ತುಮಾರೆ ಮೇ, ಸಮಯ ಕಳೆದಂಗೆಲ್ಲ ನಿಮ್ಮ ಒಂದು ಯೋಗ ಪವಿತ್ರತೆ ಹೆಚ್ಚಾದಂಗೆಲ್ಲ ತುಮಾರೆ ಮೇ ಕಶಿಶ್ ಹೋತಿ ಜಾಯೇಗಿ, ನಿಮ್ಮದು ಆಕರ್ಷಣೆ ಎಲ್ಲರಿಗೂ ಆಗ್ತಾ ಹೋಗುತ್ತೆ. ಪವಿತ್ರ बनने से कशिश होती है, जितना योग में रहेंगे उतना कशिश होगी. औरों को भी खींचेंगे, ನೀವೆಷ್ಟು ಪವಿತ್ರರಾಗ್ತೀರಾ ಅಷ್ಟು ಆಕರ್ಷಣೆ ಆಗುತ್ತೆ ಬೇರೆಯವರಿಗೆ. ಎಷ್ಟು ಯೋಗದಲ್ಲಿರ್ತೀರಾ ಅಷ್ಟು ಆಕರ್ಷಣೆ ಆಗುತ್ತೆ, ಅದು ಬೇರೆಯವರನ್ನು ಸಹ ಸೆಳೆಯುತ್ತೆ. ಬಾಪ್ ಬಿ ಖೀಂಚ್ತೆ ಹೇನಾ, ತಂದೆನೂ ಸೆಳ್ಕೊಳ್ತಾರಲ್ವ. ಬಹುತ್ ವೃದ್ಧಿ ಕೋ ಪಾತೇ रहेंगे. ಈ ರೀತಿ ನಮ್ಮ ಯೋಗ ಪವಿತ್ರತೆಯಿಂದ ಮತ್ತು ಸಮಯ ಬಂದಾಗ ತಂದೆನೂ ಆ ಮಕ್ಕಳನ್ನು ಸೆಳ್ಕೊಳ್ತಾರೆ. ಈ ರೀತಿ ಬಹಳ ವೃದ್ಧಿ ನಮ್ಮದು ಆಗ್ತಾ ಹೋಗುತ್ತೆ. ಉಸ್ಕೆ ಲಿಯೆ ಯುಕ್ತಿಯಾ ಬಿ ರಚಿ ಜಾ ರಹಿ ಹೈ, ವೃದ್ಧಿಗಾಗಿ
ಏನು ಯುಕ್ತಿಗಳನ್ನು ರಚಿಸ್ತಾ ಇದ್ದಾರೆ. ಸ್ಟಾಲ್ ಹಾಕಿದ್ದಾರೆ. ಗೀತಾ ಕಾ ಭಗವಾನ್ ಕೌನ್ ಹೈ? ಗೀತೆಯ ಭಗವಂತ ಯಾರು? ಶ್ರೀ ಕೃಷ್ಣ ಕೋ ಯಾದ್ ಕರ್ನಾ ತೋ ಬಹುತ್ ಸಹಜ. ಶ್ರೀ ಕೃಷ್ಣನನ್ನು ನೆನಪು ಮಾಡೋದು ಬಹಳ ಸಹಜ. वो तो ಸಾಕಾರ ರೂಪ ಮೇ ಹೈನಾ, ಅವರು ಸಾಕಾರ ರೂಪದಲ್ಲಿ ಇದ್ದಾರಲ್ವಾ. ಪೀತಾಂಬರಧಾರಿ ಮತ್ತು ಕಿರೀಟಧಾರಿ, ನವಿಲುಗೆರೆ, ಕೊಳಲು, ಇದೆಲ್ಲ ನೆನಪು ಮಾಡೋದೇನು ಈಸಿ ಅಲ್ಲ. ವರ್ಣನೆ ಮಾಡೋದು, ನೆನಪು ಮಾಡೋದು, ಆ ಸುಂದರವಾದ ಮುಖ. ನಿರಾಕಾರ ಬಾಪ್ कहते हैं, ನಿರಾಕಾರ ತಂದೆ ಹೇಳ್ತಾರೆ, मामेकम याद करो, इस बात पर ही सारा मदार है, इसलिए बाबा ने कहा था, इस बात पर सबसे लिखाते रहो. ನಿರಾಕಾರ ತಂದೆ ಹೇಳ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿ, ಈ ಮಾತಿನ ಮೇಲೇನೆ ಇಡೀ ಏನು ಜ್ಞಾನ ಆಧಾರಿತವಾಗಿದೆ. ಆದ್ದರಿಂದ ಬಾಬಾನು ಹೇಳಿದ್ದಾರೆ, ಈ ಮಾತಿನ ಬಗ್ಗೆ ಎಲ್ಲರಿಂದ ಏನು ಬರ್ಸ್ಕೊಳ್ಳಿ ಅಂತಾರೆ. ಯಾರ್ಯಾರು ಬಂದು ಕೇಳಿದ್ರು, ಒಂದು ಬುಕ್ ಇದೆಯಲ್ಲ, ಒಪಿನಿಯನ್ ಬುಕ್ಕು, ಅದರಲ್ಲಿ ಬರ್ಸ್ಕೊಳ್ಳಿ ಅಂತಾರೆ. ಬಡೇ ಬಡಿ ಲಿಸ್ಟ್ ಬನಾಯೆಂಗೆ ತೋ ಮನುಷ್ಯೋಂ ಕೋ ಪತಾ ಪಡೇಗಾ. ದೊಡ್ಡ ದೊಡ್ಡ ಲಿಸ್ಟ್ ಇತ್ತು ಅಂದಾಗ, ಇಷ್ಟು ಜನ ಬಂದಿದ್ದಾರಾ, ಇಷ್ಟು ಜನ ಕೇಳಿದ್ದಾರಾ, ಇಷ್ಟು ಜನ ಅವ್ರ ಅಭಿಪ್ರಾಯ ತಿಳಿಸಿದ್ದಾರಾ ಅಂತ ಮನುಷ್ಯರಿಗೂ ಗೊತ್ತಾಗುತ್ತೆ. ಅದರಲ್ಲಿ ದೊಡ್ಡ ದೊಡ್ಡ ವಿಐಪಿಗಳು ಬರೆದಿದ್ರೆ ಇನ್ನೂ ಪ್ರಭಾವ ಜಾಸ್ತಿ ಅಲ್ವಾ. ತುಮ್ ಬ್ರಾಹ್ಮಣ್ ಜಬ್ ಪಕ್ಕೆ ನಿಶ್ಚಯ ಬುದ್ಧಿ ಹೋಂಗೆ ಜಾಡ್ ವೃದ್ಧಿ ಕೋ ಪಾತಾ रहेगा. ನೀವು ಬ್ರಾಹ್ಮಣರು ಯಾವಾಗ ಪಕ್ಕಾ ನಿಶ್ಚಯ ಬುದ್ಧಿಯವರಾಗ್ತೀರಿ, ಆಗ ನಮ್ಮದು ಬ್ರಾಹ್ಮಣರದ್ದು ಸಂಖ್ಯೆ, ನಮ್ಮದು ವೃಕ್ಷ ವೃದ್ಧಿ ಆಗ್ತಾ ಹೋಗುತ್ತೆ. ಮಾಯಾಕ್ಕೆ ತೂಫಾನ್ ಬಿ ಪಿಛಾಡಿ ತಕ್ ಚಲೆಂಗೆ. ಮಾಯೆ ಬಿರುಗಾಳಿನೂ ಸಹ ಕೊನೆ ತನಕ ನಡೆಯುತ್ತೆ. ವಿಜಯ್ ಪಾಲಿ ಫಿರ್ ನಾ ಪುರುಷಾರ್ಥ रहेगा ನಾ ಮಾಯಾ रहेगी. ನಾವು ವಿಜಯ ಪಡ್ಕೊಂಡ್ಬಿಟ್ವಿ, ಆಮೇಲೆ ಪುರುಷಾರ್ಥದ ಮಾತು ಇರೋದಿಲ್ಲ, ಮಾಯೇನೂ ಇರೋದಿಲ್ಲ. ಯಾದ್ ಮೇ ಹಿ ಬಹುತ್ ಕರ್ಕೆ ಹಾರ್ತೆ ಹೇ. ನೆನಪಿನಲ್ಲೇ ಏನು ಅನೇಕರು ಸೋಲುವಂತಹದು. ಜಿತನಾ ತುಮ್ ಯೋಗ ಮೇ ಮಜಬೂತ್ रहेंगे, ಉತ್ತನ ಎಷ್ಟು ನೀವು ಯೋಗದಲ್ಲಿ ಶಕ್ತಿಶಾಲಿಯಾಗಿರ್ತೀರಾ, ಅಷ್ಟು ಹಾರೆಂಗೆ ನಹಿ, ಸೋಲೋದಿಲ್ಲ. ये ರಾಜಧಾನಿ ಸ್ಥಾಪನೆ ಹೋ ರಹಿ ಹೈ. ಇದು ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಬಚ್ಚೋಂ ಕೋ ನಿಶ್ಚಯ ಹೈ. ಮಕ್ಕಳಿಗೆ ನಿಶ್ಚಯ ಇದೆ. ಏನು ನಿಶ್ಚಯ ಇದೆ? ಹಮಾರಿ ರಾಜಾಯಿ ಹೋಗಿ ಫಿರ್ ಹಮ್ ಹೀರೆ ಜವಾಹರ್ ಕಹಾಂ ಸೆ ಲಾಯೆಂಗೆ. ಮಕ್ಕಳಿಗೆ ನಿಶ್ಚಯ ಇದೆ, ನಮ್ಮದು ರಾಜ್ಯ ಆಗುತ್ತೆ, ನಂತರ ನಾವು ವಜ್ರ ವೈಡೂರ್ಯಗಳನ್ನು ಎಲ್ಲಿಂದ ತರ್ತೀವಿ? ಖಾನಿಯಾ ಸಬ್ ಕಹಾಂ ಸೆ ಆಯೇಗಿ. ಗಣಿಗಳೆಲ್ಲ ಎಲ್ಲಿಂದ ಬರುತ್ತವೆ? ಈ ಸಬ್ ತೇತೋ ಸಹಿನಾ, ಎಲ್ಲ ಇತ್ತಲ್ವಾ. ಇಸ್ಮೆ ಮೂಂಜನೆ ಕಿ ತೋ ಬಾತಿ ನಹಿ. ಬಾಬಾ ಹೇಳ್ತಾರೆ, ಇದರಲ್ಲಿ ಗೊಂದಲದಲ್ಲಿ ಬರೋ ಮಾತೇ ಇಲ್ಲ. ಅಲ್ಲಿ ವಜ್ರ ವೈಡೂರ್ಯಗಳು ಎಲ್ಲಿಂದ ಬರುತ್ತೆ? ಈ ಮಾತುಗಳಲ್ಲಿ ಗೊಂದಲದಲ್ಲಿ ಬರೋ ಮಾತಿಲ್ಲ. ಇಡೀ ವಿಶ್ವದ್ದು ಎಲ್ಲ ಒಂದು ಕಡೆ ಬಂದು ಸೇರ್ಕೊಂಡ್ಬಿಡುತ್ತೆ. ಜೋ ಹೋನಾ ಹೈ ಸೊ ಪ್ರಾಕ್ಟಿಕಲ್ ಮೇ ದೇಖೆಂಗೆ. ಬಾಬಾ ಹೇಳ್ತಾರೆ, ಯಾವುದು ಆಗಬೇಕಾಗಿದೆ ಆಗುತ್ತೆ, ಅದೆಲ್ಲ ಪ್ರಾಕ್ಟಿಕಲಲ್ಲಿ ನೋಡ್ತೀರಾ ನೀವು. ಸ್ವರ್ಗ ಬನ್ನಾ ಹೈ, ಸ್ವರ್ಗ ಬನ್ನಾ ತೋ ಜರೂರ್ ಹೈ. ಸ್ವರ್ಗ ಅಂತೂ ತಪ್ಪದೆ ಆಗಬೇಕು. ಜೋ ಅಚ್ಚಿ ರೀತಿ ಪಡ್ತೆ ಹೈ ಉನ್ಹೋಂಕೋ ನಿಶ್ಚಯ रहेगा ಹಮ್ ಜಾಕರ್ ಭವಿಷ್ಯ ಮೇ ಪ್ರಿನ್ಸ್ ಬನೂಂಗಾ. ಯಾರು ಚೆನ್ನಾಗಿ ಓದ್ತಾರೆ ಅವರಿಗೆ ನಿಶ್ಚಯ ಇರುತ್ತೆ, ನಾವು ಹೋಗಿ ಭವಿಷ್ಯದಲ್ಲಿ ಪ್ರಿನ್ಸ್ ಆಗ್ತೀವಿ. ಹೀರೆ ಜವಾಹರೋಂಕೆ ಮಹಲ್ ಹೊಂಗೆ. ನಮಗಾಗಿ ವಜ್ರ ವೈಡೂರ್ಯಗಳ ಮಹಲ್ ಇರುತ್ತೆ. ये निश्चय भी सर्विसेबल बच्चों को ही होगा, जो कम पद पाने वाले होंगे उनको तो कभी ऐसे ऐसे ख्यालात आएंगे भी नहीं, हम महल आदि कैसे बनाएंगे. ಬಾಬಾ ಹೇಳ್ತಾರೆ, ಇದು ಈ ನಿಶ್ಚಯನೂ ಸಹ ಯಾರು ಸರ್ವಿಸೇಬಲ್ ಮಕ್ಕಳಿಗೇನೆ ಇರುತ್ತೆ,
ಯಾರು ಕಮ್ಮಿ ಪದವಿ ಪಡೆಯುವಂಥವರು ಅವ್ರಿಗಂತೂ ಎಂದೂ ಈ ರೀತಿ ವಿಚಾರಗಳು ಬರೋದು ಇಲ್ಲ. ನಾವು ಹೇಗೆ ಮಹಲ್ ಆಗಿ ಅಲ್ಲಿ ಚಿನ್ನದ ಮಹಲ್ ಆಗಿ ಕಟ್ಟಿಸ್ತೀವಿ. जो बहुत सर्विस करेंगे वही महलों में जाएंगे ना. ಯಾರು ಬಹಳ ಸೇವೆ ಮಾಡ್ತಾರೆ, ಸರ್ವಿಸ್ ಮಾಡ್ತಾರೆ, ಅವರೇ ದೊಡ್ಡ ಪದವಿ ಪಡೀತಾರೆ, ಅವರೇ ಆ ಥರ ದೊಡ್ಡ ದೊಡ್ಡ ಪೋಸ್ಟು ಪಡೀತಾರೆ, ಮಹಲ್ಗಳಲ್ಲೂ ಇರ್ತಾರೆ. ದಾಸ್ ದಾಸಿಯಾತೋ ತಯಾರ್ ಮಿಲೆಂಗೆ, ಅಲ್ಲಿ ದಾಸ ದಾಸಿಯರು ರೆಡಿಮೇಡ್ ಸಿಗ್ತಾರೆ. ಸರ್ವಿಸೇಬಲ್ ಬಚ್ಚೋं को ही ऐसे ऐसे ख्यालात आएंगे. ಸರ್ವಿಸೇಬಲ್ ಮಕ್ಕಳಿಗೇನೆ ಈ ರೀತಿ ವಿಚಾರ ಎಲ್ಲ ಬರುತ್ತೆ. बच्चे भी समझते हैं कौन कौन अच्छी सर्विस करने वाले हैं. ಮಕ್ಕಳು ತಿಳ್ಕೊಳ್ತಾರೆ ಯಾರ್ಯಾರು ಚೆನ್ನಾಗಿ ಸೇವೆ ಮಾಡುವಂಥವರಾಗಿದ್ದಾರೆ. हम तो ढेर हुए, हम तो पढ़े हुए के आगे बरी डोएंगे. ಬಾಬಾ ಹೇಳ್ತಾರೆ ಯಾರು ಪದವಿ ಪಡೆಯೋದಿಲ್ಲ, ಕಡಿಮೆ ಓದ್ತಾರೆ, ಕಡಿಮೆ ಸೇವೆ ಮಾಡ್ತಾರೆ, ಅವ್ರೇನು ತಿಳ್ಕೊಳ್ತಾರೆ, ಓದಿದವ್ರ ಮುಂದೆ ನಾವು ತಲೆ ಬಾಗ್ತೀವಿ. जैसे ये बाबा है, बाबा को ख्यालात रहती है ना. ಹೇಗೆ ಬ್ರಹ್ಮ ಬಾಬಾ ಇದ್ದಾರೆ, ಬ್ರಹ್ಮ ಬಾಬರಿಗೆ ವಿಚಾರ ಇರುತ್ತಲ್ವಾ. बूढ़ा और मालिक समान हो गया, इसलिए इनकी एक्टिविटी भी बचपन मिसाल होती है. ಮುದುಕ ಬಾಲಕ ಸಮಾನ ಆಗೋದ್ರು. ನಾನು ಕೃಷ್ಣ ಆಗ್ತೀನಿ ಅಂದರೆ ಮುದುಕ ಬಾಲಕನ ಸಮಾನ ಆಗ್ಬಿಟ್ರು. ಅದರಿಂದ ಅವ್ರದ್ದು ಆ್ಯಕ್ಟಿವಿಟಿನೂ ಏನಾಗೋಯ್ತು, ಬಾಲ್ಯದ ರೀತಿ ಆಗೋಗುತ್ತೆ. ಆ ಥರ ಖುಷಿಯಲ್ಲಿ ಹೀಗೆ ಖುಷಿಯ ಕಗ್ಗಿ ಮಾರ್ನಿ ಅಂತಾರಲ್ವ ಆ ಥರ. ಆಮೇಲೆ ಜಂಪ್ ಮಾಡೋದು, ನಾನಿನ್ನು ಕೃಷ್ಣನದು ಡ್ರೆಸ್ ರೆಡಿಯಾಗಿದೆ ನಾನು ಧರಿಸ್ತೀನಿ ಅಂತ ಜಂಪ್, ಅದೆಲ್ಲ ಏನು ಮುದುಕಂದು ಆ್ಯಕ್ಟಿವಿಟಿ, ಮಗುವುದು ಆ್ಯಕ್ಟಿವಿಟಿ ಬಂದ್ಬಿಡುತ್ತೆ. ಬಾಬಾ ಕಿ ತೋ ಏಕ್ ಹಿ ಆ್ಯಕ್ಟ್ ಹೈ. ಶಿವಬಾಬಂದು ಒಂದೇ ಆ್ಯಕ್ಟು, ಮುದುಕಂದು ಇಲ್ಲ, ಮಗುದು ಇಲ್ಲ. ಶಿವಬಾಬಂದಂತೂ ಒಂದೇ ಆ್ಯಕ್ಟ್ ಇದೆ. ಯಾವುದು? ಬಚ್ಚೋಂಕು ಪಡಾನ ಸಿಕ್ಲಾನ, ಮಕ್ಕಳಿಗೆ ಓದಿಸೋದು ಕಲಿಸೋದು. ವಿಜಯ ಮಾಲಾ ಕಾ ದಾನ ಬನ್ನ ಹೈತೋ, ವಿಜಯಮಾಲೆಯ ಮಣಿ ಆಗಬೇಕು ಅಂದಾಗ ಪುರುಷಾರ್ಥ ಬಿ ಬಹುತ್ ಚಾಹಿಯೆ, ಪುರುಷಾರ್ಥನೂ ಬಹಳ ಬೇಕಾಗಿದೆ. ಬಹುತ್, ಅದರಲ್ಲೂ ಯಾವ ಪುರುಷಾರ್ಥ? ಬಹುತ್ ಮೀಠಾ ಬನ್ನ ಹೈ, ನೇಚರೇ ಅಂತ ನೇಚರ್ ಆಗಬೇಕು, ಬಹಳ ಮಧುರವಾದ ನೇಚರ್ ಆಗಬೇಕು. ಶ್ರೀಮತ್ ಪರ್ ಚಲನಾ ಪಡೆ ತಭಿ ಊಂಚ್ ಬನೆಂಗೆ, ಶ್ರೀಮತದಂತೆ ನಡಿಬೇಕಾಗಿ ಬರುತ್ತೆ, ಆಗಲೇ ಶ್ರೇಷ್ಠರು ಆಗ್ತೀರಿ. ಏತೋ ಸಮಜ್ ಕಿ ಬಾತೇನಾ, ಇದೆಲ್ಲ ತಿಳುವಳಿಕೆ ಮಾತುಗಳು ಅಲ್ವಾ. ಬಾಪ್ ಕಹತೆ ಹೇ ತುಮ್ ಜೋ ಸುನಾತೆ ಹೇ ಉಸ್ ಪರ್ ಜಡ್ಜ್ ಕರೋ. ತಂದೆ ಹೇಳ್ತಾರೆ ನಾನು ಏನು ನಿಮಗೆ ತಿಳಿಸ್ತೀನಿ ಹಾಗೆ ನೀವು ಒಪ್ಕೋಬೇಡಿ, ನಿಮಗೂ ಒಂದು ಬುದ್ಧಿ ಇದೆ ಅಲ್ವಾ, ಆ ಬುದ್ಧಿಯ ಆಧಾರದ ಮೇಲೆ ನೀವೇ ತೀರ್ಮಾನ ಮಾಡಿ. ಹಾಗೆ ಅವ್ರು ಭೀ ತುಮಕೋ ಸಾಕ್ಷಾತ್ಕಾರ ಹೋತಾ रहेगा, ಮುಂದಕ್ಕೆ ನಿಮಗೆ ಇನ್ನೂ ಸಾಕ್ಷಾತ್ಕಾರಗಳು ಆಗ್ತಾ ಇರುತ್ತವೆ. ನಜ್ದೀಕ್ ಆತೆ रहेंगे तो ಯಾದ್ ಆತಿ रहेगी. ಎಷ್ಟು ಹತ್ತಿರ ಸ್ವರ್ಗಕ್ಕೆ ಎಷ್ಟು ಹತ್ತಿರ ಹೋಗ್ತೀವಿ ಅಷ್ಟು ಅಲ್ಲಿಂದೆಲ್ಲ ನೆನಪು ಬರ್ತಾ ಹೋಗುತ್ತೆ. 5000 ವರ್ಷ ಹುಯಿ ಹೇ ಅಪ್ನಿ ರಾಜಧಾನಿ ಸೆ ಲೌಟೆ ಹೇ, 5000 ವರ್ಷ ಆಯಿತು ನಮ್ಮ ರಾಜಧಾನಿಯಿಂದ ನಾವು ಏನು ವಾಪಸ್ ಬಂದಿದ್ದು. 84 ಜನ್ಮೋಂ ಕಾ ಚಕ್ಕರ್ ಲಗಾ ಕರ್ ಆಯೆ ಹೇ, 84 ಜನ್ಮಗಳ ಚಕ್ರ ಸುತ್ತಾಕೊಂಡು ಬಂದಿದ್ದೀವಿ. जैसे वास्कोडी गामा के लिए कहते हैं वर्ल्ड का चक्कर लगाया, ಹೇಗೆ ವಾಸ್ಕೋಡಿ ಗಾಮನ್ಗೆ ಏನು ಹೇಳ್ತಾರೆ, ಇಡೀ ಪ್ರಪಂಚನ ಸುತ್ತಾಕದ. ತುಮ್ನೆ ಇಸ್ ವರ್ಲ್ಡ್ ಮೇ 84 का ಚಕ್ಕರ್ ಲಗಾಯ, ನೀವು ಈ ಪ್ರಪಂಚದಲ್ಲಿ 84 ಜನ್ಮಗಳ ಚಕ್ರ ಸುತ್ತಾಕಿದ್ರಿ. ಓ ವಾಸ್ಕೋಡಿ ಗಾಮ ಏಕ್ ಗಯಾನ, ಅಲ್ಲಿ ಅವನೊಬ್ಬನು ಹೋಗಿದ್ದು.
ये भी एक है जो तुमको 84 जन्मों का राज समझाते हैं. ಇಲ್ಲೂ ಇವರೊಬ್ಬರೇ ಯಾರು ನಿಮಗೆ 84 ಜನ್ಮಗಳ ರಹಸ್ಯ ತಿಳಿಸ್ತಾರೆ. ಯಾರು? ಶಿವಬಾಬಾ. डायनेस्टी चलती है तो अपने अंदर देखना है. हमारे में कोई देह अभिमान तो नहीं है. ವಂಶಾವಳಿ ನಡೆಯುತ್ತೆ. ಬಾಬಾ ಹೇಳ್ತಾರೆ ತಮ್ಮೊಳಗೆ ತಾವು ನೋಡ್ಕೊಳ್ಬೇಕು, ನಮ್ಮಲ್ಲಿ ಯಾವುದೇ ದೇಹ ಅಭಿಮಾನ ಇಲ್ಲ ತಾನೆ. ಫಂಕ್ ತೋ ನಹಿ ಹೋ ಜಾತೆ ಹೈ, ಫಂಕ್ ಆಗೋದಿಲ್ಲ ತಾನೆ. ಕಹಾ ಬಿಗಡ್ತಿ ತೋ ನಹಿ ಹೈ, ಆ ಥರ ಏರುಪೇರಾಗ್ಬೋದು, ಹಾಳಾಗೋಗ್ಬೋದು, ಆ ಮಾತಿಲ್ಲ ತಾನೆ. तुम योग बल में होंगे, शिव बाबा को याद करते रहेंगे तो ಬಾಬಾ ಹೇಳ್ತಾರೆ ನೀವು ಯೋಗದಲ್ಲಿ ಇರ್ತೀರಾ, ಶಿವಬಾಬನ್ ನೆನಪು ಮಾಡ್ತಾ ಇರ್ತೀರಾ ಅಂದಾಗ ತುಮಕೋ ಕೋಯಿ ಬಿ ಚಮಾಟಾದಿ ಮಾರ್ ನಹಿ ಸಕೆಂಗೆ, ನಿಮಗೆ ಯಾರು ಒಂದು ಏಟ್ ಹಾಕ್ಲಿಕ್ಕೂ ಸಹ ನಿಮ್ಮನ್ನು ಮುಟ್ಲಿಕ್ಕೂ ಸಾಧ್ಯ ಇಲ್ಲ ಅಂತಾರೆ. ಯೋಗ ಬಲಿ, ಯೋಗ ಬಲಾನೇ ಏನಾಗಿದೆ, ಡಾಲ್ ಹೈ, ಗುರಾಣಿಯಾಗಿದೆ, ಮುಟ್ಟೋದಕ್ಕೂ ಸಾಧ್ಯ ಇಲ್ಲ ನಮ್ಮನ್ನ. ಕೋಯಿ ಕುಚ್ ಕರ್ ಬಿ ನಹಿ ಸಕೆಂಗೆ, ಯಾರು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆಂಟಿ ಪಾರ್ಟಿಯವರು ಎಲ್ಲ ಒಂದಾಗ್ಬಿಡ್ತಾರೆ ಅಲ್ವಾ. ಬಾಬನ್ ಮಕ್ಕಳು ಒಬ್ಬರೇ ಒಂದು ಕಡೆ, ಅವರೆಲ್ಲ ಒಂದಾಗ್ತಾರೆ, ಆದರೂ ಏನು ಮಾಡೋಂಗಿಲ್ಲ. ಅಗರ್ ಕೋಯಿ ಚೋಟ್ ಖಾತೆ ಹೈತೋ, ಒಂದು ವೇಳೆ ಯಾರಾದರೂ ಪೆಟ್ಟು ತಿಂದರು ಅಂದಾಗ ಜರೂರ್ ದೇಹ ಅಭಿಮಾನ ಹೈ, ಅವರ ತಪ್ಪಿನಿಂದ ಅವರು ಪೆಟ್ಟು ತಿಂದರು, ತಪ್ಪದೆ ಅವರಿಗೆ ದೇಹ ಅಭಿಮಾನ ಇದೆ. ಮತ್ತೆ ನಮ್ಮಲ್ಲಿ ಪವಿತ್ರತೆ ಬಲ, ಯೋಗ ಬಲ ಇತ್ತು ಅಂದರೆ ನಮಗೆ ಯಾರು ಪೆಟ್ಟು ಕೊಡಲಿಕ್ಕೆ ಸಾಧ್ಯ ಇಲ್ಲ. ದೇಹಿ ಅಭಿಮಾನಿಕೋ ಚೋಟ್ ಕೊಯಿ ಮಾರ್ ನ ಸಕೆ, ಆತ್ಮ ಅಭಿಮಾನಿಗಳಿಗೆ ಯಾರು ಪೆಟ್ಟು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಭೂಲ್ ಅಪ್ನಿ ಹಿ ಹೋತಿ ಹೈ, ಪೆಟ್ಟು ಬಿತ್ತು ಅಂದರೆ ತಪ್ಪು ತಮ್ಮದೇ ಆಗಿರುತ್ತೆ. ವಿವೇಕ್ ಐಸಾ ಕಹತಾ ಹೈ, ದೇಹಿ ಅಭಿಮಾನಿ ಕೋ कोई कुछ भी कर नहीं सकेंगे, इसलिए कोशिश करनी है. ನಮ್ಮ ವಿವೇಕಾನು ಹೇಳುತ್ತೆ ಆತ್ಮ ಅಭಿಮಾನಿಗಳನ್ನು ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಪ್ರಯತ್ನ ಪಡಬೇಕಾಗಿದೆ ದೇಹಿ ಅಭಿಮಾನಿ ಬನ್ನಕ್ಕೆ, ಆತ್ಮ ಅಭಿಮಾನಿ ಆಗಲಿಕ್ಕಾಗಿ. ಸಬ್ಕೋ ಪೈಗಾಮ್ ಭಿ ದೇನಾ ಹೈ, ಎಲ್ಲರಿಗೂ ಸಂದೇಶನೂ ಕೊಡಬೇಕು. ಭಗವಾನ್ ವಾಚ್, ಯಾವ ಸಂದೇಶ? ಭಗವಾನ್ ವಾಚ್ ಮನ್ ಮನಾಭವ, ಭಗವಂತ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡಿ ಮನ್ ಮನಾಭವ. ಕೌನ್ ಸಾ ಭಗವಾನ್, ಯಾವ ಭಗವಂತ ತಿಳಿಸ್ತಾರೆ? ಏ ಬಿ ತುಮ್ ಬಚ್ಚೋಂಕೋ ಸಮಜಾನಾ ಹೈ, ಇದು ಸಹ ನೀವು ಮಕ್ಕಳು ತಿಳಿಸ್ಬೇಕಾಗಿದೆ. ಇಸ್ ಬಾತ್ ಏಕ್ ಹಿ ಬಾತ್ ಮೇ ತುಮಾರಿ ವಿಜಯ್ ಹೋನಿ ಹೈ, ಇಸಿ ಬಾಬಾ ಹೇಳ್ತಾರೆ ಸಾಕು, ಈ ಒಂದೇ ಮಾತಿನಲ್ಲಿ ನಿಮ್ಮದು ವಿಜಯ ಆಗುತ್ತೆ. ಯಾವುದು? ಮನ್ಮನಾಭವ, ಭಗವಾನ್ ವಾಚ. ಯಾರು ಹೇಳಿದ್ರು? ಶಿವ ಭಗವಾನ್ ವಾಚ. ಸಾರಿ ದುನಿಯಾ ಮೇ ಮನುಷ್ಯೋಂ ಕಿ ಬುದ್ಧಿ ಮೇ ಶ್ರೀ ಕೃಷ್ಣ ಭಗವಾನ್ ವಾಚ ಹೇ. ಬಾಬಾ ಹೇಳ್ತಾರೆ ಈ ಒಂದು ಮಾತಿನಲ್ಲೇ ನಿಮ್ಮದು ವಿಜಯ ಆಗಬೇಕು. ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಮನುಷ್ಯರ ಬುದ್ಧಿಯಲ್ಲಿ ಏನಿದೆ? श्री कृष्ण भगवान वाचा. जब तुम समझते हो तो कहते हैं, समझाते हो तो कहते हैं, बात तो बरोबर है. ಯಾವಾಗ ನೀವು ತಿಳಿಸ್ತೀರಾ ಆವಾಗ ಅವರು ಹೇಳ್ತಾರೆ ಹೌದು ನೀವು ಹೇಳೋದೆಲ್ಲ ಸರಿ ಇದೆ. परंतु जब तुम्हारे मुवाफिक समझे तब कहे बाबा जो सिखलाते हैं वो ठीक है. ಆದರೆ ಯಾವಾಗ ನಿಮ್ಮ ರೀತಿ ತಿಳ್ಕೊಳ್ತಾರೆ ಜ್ಞಾನನ, ಆವಾಗ ಏನು ಹೇಳ್ತಾರೆ? ಬಾಬಾ ಏನು ಕಲಿಸ್ತಾರೆ, ಇಲ್ಲಿ ಭಗವಂತ ಏನು ಕಲಿಸ್ತಾರೆ ಅದೆಲ್ಲವೂ ಸರಿಯಾಗಿದೆ. ಶ್ರೀ ಕೃಷ್ಣ ಥೋಡೆ ಹಿ ಕಹೆಂಗೆ ಮೈ ಐಸಾ ಹೂಂ ಮೇರೆ ಕೋ ಕೋಯಿ ಜಾನ್ ನಹಿ ಸಕ್ತೆ. ಶ್ರೀ ಕೃಷ್ಣ ಈ ರೀತಿ ಹೇಳ್ತಾರೆ ಏನು, ನಾನು ಯಾರಾಗಿದ್ದೀನಿ ನನ್ನನ್ನು ಯಾರು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ಬಾಬಾ ಹೇಳ್ತಾರಲ್ವ, ಸಾಕಾರದಲ್ಲಿ ಏನಾದರೂ ಬಂದರೆ ಎಲ್ಲ ಹೋಗಿ ಇರುವೆಗಳ ಥರ ಅಂಟ್ಕೊಂಡ್ಬಿಡ್ತಾರೆ ಅಂತ. ಶ್ರೀ ಕೃಷ್ಣ ಕೋತು ಸಬ್ ಜಾನ್ ಲೇವೆ, ಎಲ್ಲರೂ ತಿಳ್ಕೊಂಡ್ಬಿಡ್ತಾರೆ ಕೃಷ್ಣನನ್ನು. ಐಸೆ भी नहीं कि ಶ್ರೀ ಕೃಷ್ಣ ಕೆ ತನ್ ಸೆ ಭಗವಾನ್ कहते हैं नहीं, ಈ ರೀತಿಯೂ ಅಲ್ಲ, ಶ್ರೀ ಕೃಷ್ಣನ ತನುವಿನಿಂದ ಭಗವಂತ ಹೇಳ್ತಾರೆ ಇಲ್ಲ. ಶ್ರೀ ಕೃಷ್ಣ ತೋ ಹೋತಾ ಹಿ ಹೈ, ಕೃಷ್ಣ ಇರೋದೇ ಸತ್ಯುಗ್ ಮೇ, ವಹಾ ಕೈಸೆ ಭಗವಾನ್ ಆಯೇಂಗೆ, ಅಲ್ಲಿ ಹೇಗೆ ಭಗವಂತ ಬರ್ತಾರೆ. ಭಗವಂತ ಆತೆ ಹಿ ಹೈ, ಭಗವಂತ ಬರೋದೇ पुरुषोत्तम संगम योग पर, पुरुषोत्तम संगम युगದಲ್ಲಿ. तो तुम बच्चे बहुतों से लिखाते जाओ, ನಾವು ಹೇಳ್ತಾರೆ ನೀವು ಹೇಳ್ಬಿಟ್ಟು ಜ್ಞಾನನ ಅವ್ರ ಕೈಯಿಂದ ಬರ್ಸ್ಕೊಳ್ಳಿ ಅಂತಾರೆ. तुम्हारी ऐसी बड़ी झोपड़ी छपी होनी चाहिए, उसमें सबकी लिखत हो. ಆ ಥರ ಒಂದು ಬುಕ್ಕು ಪ್ರಿಂಟ್ ಮಾಡಿಸಿ, ಯಾರ್ಯಾರು ತಮ್ಮ ಒಪಿನಿಯನ್ ಹೇಗೆ ಬರೆದಿದ್ದಾರೆ, ಫೀಡ್ಬ್ಯಾಕ್ ಏನೇನಿದೆ ಎಲ್ಲರಿಗೂ ಗೊತ್ತಾಗಲಿ. जब देखेंगे ये तो इतने सबने ऐसे लिखा है तो खुद भी लिखेंगे, ಇನ್ನು ಕೆಲವರೇನು ನೋಡ್ತಾರೆ ಇವರು ಇಷ್ಟೊಂದು ಜನ ಈ ರೀತಿ ಬರೆದಿದ್ದಾರೆ ಅಂದಾಗ ತಾವೂ ಬರೀತಾರೆ. फिर तुम्हारे पास बहुतों की लिखत हो जाएगी, ಗೀತಾ ಕಾ ಭಗವಾನ್ ಕೌನ್, ನಂತರ ನಿಮ್ಮ ಬಳಿ ಅನೇಕರದು ಈ ಬರವಣಿಗೆಯಲ್ಲಿ ಬಂದ್ಬಿಡುತ್ತೆ ಗೀತೆಯ ಭಗವಂತ ಯಾರು. ऊपर में भी लिखा हुआ है कि ऊंचते ऊंच बाप ही है, ಶ್ರೀ ಕೃಷ್ಣ ತೋ ऊंचते ऊंच है नहीं, ಮೇಲೆ ಇದು ಸಹ ಬರೀಲಾಗಿದೆ, ಶ್ರೇಷ್ಠಾತಿ ಶ್ರೇಷ್ಠರು ತಂದೆನೇ ಆಗಿದ್ದಾರೆ, ಶ್ರೀ ಕೃಷ್ಣ ಅಂತೂ ಶ್ರೇಷ್ಠಾತಿ ಶ್ರೇಷ್ಠ ಅಲ್ಲ. ಓ ಕಹ ನ ಸಕೆ ಕಿ, ಕೃಷ್ಣ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಮಾತು ಯಾವುದು, ಮಾಮೇಕಂ ಯಾದ್ ಕರೋ, ಬ್ರಹ್ಮ ಸೇ ಬಿ ಊಂಚ್ತೆ ಊಂಚ್ ಭಗವಾನ್ ಹೇನಾ, ಬ್ರಹ್ಮನಿಗಿಂತಲೂ ಶ್ರೇಷ್ಠಾತಿ ಶ್ರೇಷ್ಠರು ಯಾರು, ಭಗವಂತ ಆಗಿದ್ದಾರಲ್ವಾ. ಮುಖ್ಯ ಬಾತ್ ಹಿ ಯೇ ಹೈ ಜಿಸ್ಸೆ ಸಬ್ಕೋ ದೇವಾಲ ನಿಕಲ್ ಜಾಯೇಗಾ, ಮುಖ್ಯ ಮಾತೇ ಇದೇ ಆಗಿದೆ, ಇದನ್ನು ತಿಳ್ಕೊಂಡ್ಬಿಟ್ರು ಅಂದರೆ ಏನಾಗುತ್ತೆ, ಯಾವುದರಲ್ಲಿ ನಷ್ಟ ಹೊಂದೋದು ಪಾಪರಾಗೋದು ಆ ಮಾತೆಲ್ಲ ಹೊರಟೋಗುತ್ತೆ. ಬಾಬಾ ಕೊಯಿ ಐಸೆ ನಹಿ ಕಹತೆ ಕಿ ಯಹಾ ಬೈಠ್ನಾ ಹೈ, ಬಾಬಾ ಈ ರೀತಿ ಹೇಳೋದಿಲ್ಲ ಎಲ್ಲರೂ ಬಂದು ಇಲ್ಲೇ ಕೂತ್ಕೊಂಡ್ಬೇಡಿ. ನಹಿ ಸದ್ಗುರು ಕೋ ಅಪ್ನಾ ಬನಾಯೆ ಫಿರ್ ಅಪ್ನೆ ಘರ್ ಮೇ ಜಾಕರ್ ರಹೋ, ಸದ್ಗುರುವನ್ನು ತನ್ನವರನ್ನಾಗಿ ಮಾಡಿಕೊಂಡು ನಂತರ ತಮ್ಮ ಮನೆಯಲ್ಲಿ ಹೋಗಿ ಇರಿ. ಶುರು ಮೇ ತೋ ತುಮಾರಿ ಬಟ್ಟಿ ಥಿ, ಶುರುವಿನಲ್ಲಿ ಬಂದು ಎಲ್ಲ ಕೂತ್ಕೊಂಡ್ಬಿಟ್ರು ಅಂದರೆ ಶುರುವಿನಲ್ಲಿ ನಿಮ್ಮದು ಬಟ್ಟಿ ಇತ್ತು. ಶಾಸ್ತ್ರೋ ಮೇ ಭಿ ಬಟ್ಟಿ ಕಿ ಬಾತ್ ಹೈ, ಪರಂತು ಬಟ್ಟಿ ಕಿಸ್ಕೋ ಕಹಾ ಜಾತಾ ಹೈ ಯೇ ಕೋಯಿ ನಹಿ ಜಾನ್ತೆ ಹೈ. ಬಾಬಾ ಹೇಳ್ತಾರೆ ಶಾಸ್ತ್ರಗಳಲ್ಲೂ ಈ ಬಟ್ಟಿ ಮಾತಿದೆ, ಆದರೆ ಬಟ್ಟಿ ಅಂತ ಯಾವುದಕ್ಕೆ ಹೇಳಲಾಗುತ್ತೆ ಇದು ಯಾರಿಗೂ ಗೊತ್ತಿಲ್ಲ. ಬಟ್ಟಿ ಹೋತಿ ಹೈ ಈಂಟೋಂಕಿ ಅಲ್ವಾ, ಆ ಮರಳನ್ನು ಇಟ್ಟಿಗೆ ಮಾಡಲಿಕ್ಕಾಗಿ ಬಟ್ಟಿ ಮಾಡ್ತಾರಲ್ವ. ಆಮೇಲೆ ಡೋಬಿದು ಬಟ್ಟಿ ಹೇಳ್ತಾರೆ, ಮತ್ತು ಈ ಭತ್ತ ಇದೆಲ್ಲ ಹುರಿತಾರಲ್ವ ಅದಕ್ಕೂ ಬಟ್ಟಿ ಹೇಳ್ತಾರೆ. ಉನ್ಮೆ ಕೊಯಿ ಪಕ್ಕಿ ಕೊಯಿ ಖಜರ್ ನಿಕಲ್ತಿ ಹೈ, ಆ ಇಟ್ಟಿಗೆಗಳು ಕೆಲವು ಪಕ್ಕ ಆಗುತ್ತೆ, ಕೆಲವು ಹಾಗಾಗಿ ಇರುತ್ತೆ, ಅಷ್ಟು ಪಕ್ಕ ಆಗೋದಿಲ್ಲ. ಯಹಾ ಭಿ ದೇಖೋ ಸೋನಾ ಹೈ ನಹಿ ಬಾಕಿ ಬಿತ್ತರ್ ಟಿಕ್ಕರ್ ಹೈ, ಇಲ್ಲೂ ನೋಡಿ ಚಿನ್ನ ಎಲ್ಲಿದೆ, ಚಿನ್ನ ಅನ್ನೋದು ಇಲ್ಲವೇ ಇಲ್ಲ, ಬಾಕಿ ಕಲ್ಲು ಮಣ್ಣು ಇದೆ. ಪುರಾನಿ ಚೀಸ್ ಕಾ ಮಾನ್ ಬಹುತ್ ಹೈ, ಹಳೆಯ ವಸ್ತುಗಳಿಗೆ ಬಹಳ ಮಾನ ಇದೆ, ಬೆಲೆ ಇದೆ. ಶಿವ ಬಾಬಾ ಕಾ ದೇವತಾओं का भी मान है ना, ಶಿವಬಾಬನಿಗೂ ದೇವತೆಗಳಿಗೂ ಮಾನ ಇದೆಯಾ, ಇದೆ ಅಲ್ವಾ. ಸತ್ಯುಗ್ ಮೇ ತೋ ಮಾನ್ ಕಿ ಬಾತ್ ಹಿ ನಹಿ, ಸತ್ಯುಗದಲ್ಲಿ ಈ ಮಾನದ ಮಾತೇ ಇಲ್ಲ, ಆ ಶಬ್ದನೇ ಇಲ್ಲ.
वहाँ थोड़ी पुरानी चीज़ें बैठ ढूंढते हैं, ಅಲ್ಲೇನಾದರೂ ಹಳೆ ವಸ್ತುಗಳನ್ನು ಕುಳಿತು ಹುಡುಕ್ತಾರ ಏನು. वहाँ पेट भरा हुआ रहता है, ಅಲ್ಲಿ ಯಾವುದು ಹುಡ್ಕೋ ಮಾತಿಲ್ಲ ಅಲ್ವಾ, ಎಲ್ಲ ಹೊಟ್ಟೆ ತುಂಬಿರುತ್ತೆ. ढूंढने की दरकारी नहीं रहती, तुमको खोदना करना नहीं पड़ता, ದ್ವಾಪರಕ್ಕೆ ಬಾದ್ ಖೋದನ, ಅಲ್ಲೇನು ಅಷ್ಟು ಸಹಜವಾಗಿ ಸಿಗುತ್ತೆ. ಇಲ್ಲೆಲ್ಲ ಅಗಿಬೇಕು, ತೆಗಿಬೇಕು, ಗಣಿಗಳಲ್ಲಿ ಎಷ್ಟು ಕೆಲಸ ಇದೆ, ಅಲ್ಲಿ ಎಲ್ಲ ಸಹಜವಾಗಿ ಸಿಗುತ್ತೆ. ಮಕಾನ್ ಬನಾತೆ ಹೇ, ಕುಚ್ ನಿಕಲ್ ಆತಾ ಹೇ ತೋ ಸಮಜ್ತೆ ಹೇ ನೀಚೆ ಕುಚ್ ಹೇ. ಮನೆ ಕಟ್ಟುತ್ತಾರೆ, ಅವಾಗ ಅದರಲ್ಲಿ ಏನಾದರೂ ಸಿಗುತ್ತೆ ಅಂದರೆ ಏನು ಹೇಳ್ತಾರೆ, ಕೆಳಗೆ ಒಳಗಡೆ ಇತ್ತು ನಿಧಿ ಅಂತಲೂ ಹೇಳ್ತಾರಲ್ವ. ಮಡಿಕೆನಲ್ಲಿ ಕೆಲವರಿಗೆ ನಾಣ್ಯಗಳು ಸಿಗುತ್ತೆ. ಸತ್ಯುಗ್ ಮೇ ತುಮಕೋ ಕೋಯಿ ಪರ್ವಾ ನಹಿ, ಯಾವುದ್ರದ್ದು ಚಿಂತೆ ಇಲ್ಲ ಸತ್ಯುಗದಲ್ಲಿ ನಿಮಗೆ. ವಹಾ ತೋ ಸೋನಾ ಹಿ ಸೋನಾ ಹೋತಾ ಹೈ, ಅಲ್ಲಿ ಯುಗನೇ ಚಿನ್ನದ ಯುಗ, ಚಿನ್ನನೇ ಚಿನ್ನ ಇರುತ್ತೆ. ಈಂಟ್ ಹಿ ಸೋನೆ ಕಿ ಹೋತಿ ಹೈ, ಇಟ್ಟಿಗೆನೇ ಚಿನ್ನದ್ದು ಆಗಿರುತ್ತೆ ಅಂದರೆ ಇನ್ನೇನು ಕಡಿಮೆ ಇದೆ ಅಲ್ಲಿ. ಕಲ್ಪ ಪಹಲೆ ಜೋ ಹುವಾ ಹೈ, ಜೋ ನೋಂದ್ ಹೈ ವಹಿ ಸಾಕ್ಷಾತ್ಕಾರ ಹೋತಾ ಹೈ. ಕಲ್ಪದಲ್ಲಿ ಏನು ನಡೆದಿದೆ, ಯಾವುದು ಫಿಕ್ಸ್ ಆಗಿದೆ, ಅದೇ ಸಾಕ್ಷಾತ್ಕಾರ ಆಗುತ್ತೆ. ಆತ್ಮ ಉಂಕು ಬುಲಾಯ ಜಾತಾ ಹೈ, ಓ ಬಿ ಡ್ರಾಮಾ ಮೇ ನೋಂದ್ ಹೈ. ಈ ಆತ್ಮಗಳನ್ನು ಕರೆಸಲಾಗುತ್ತೆ, ಶರೀರ ಬಿಟ್ಟಿರ್ತಾರಲ್ಲ ಆತ್ಮಗಳನ್ನು ಕರೆಸಲಾಗುತ್ತೆ, ಅದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಇಸ್ಮೆ ಮೂಂಜನೆ ಕಿ ದರ್ಕಾರ್ ನಹಿ, ಇದರಲ್ಲಿ ಗೊಂದಲದಲ್ಲಿ ಬರೋ ಮಾತಿಲ್ಲ. ಹೇಗೆ ಆ ಆತ್ಮ ಇಲ್ಲಿ ಬರುತ್ತೆ, ಅಲ್ಲಿ ಅವಾಗ ಹೆಣ ಆಗ್ಬಿಡುತ್ತಲ್ಲ, ಅದೆಲ್ಲ ಯಾವುದು ಗೊಂದಲ, ಇದು ಡ್ರಾಮಾದಲ್ಲಿದೆ ಅಂತ. ಸೆಕೆಂಡ್ ಬೈ ಸೆಕೆಂಡ್ ಪಾರ್ಟ್ ಬಜತಾ ಹೈ ಫಿರ್ ಗುಮ್ ಹೋ ಜಾತಾ ಹೈ, ಒಂದೊಂದು ಸೆಕೆಂಡು ಪಾರ್ಟ್ ನಡೆಯುತ್ತೆ, ನಂತರ ಮಾಯ ಆಗೋಗುತ್ತೆ. ಏ ಪಢಾಯಿ ಹೈ, ಭಕ್ತಿ ಮಾರ್ಗ ಮೇ ತೋ ಅನೇಕ ಚಿತ್ರ ಹೈ, ಇದು ಓದಾಗಿದೆ. ಭಕ್ತಿ ಮಾರ್ಗದಲ್ಲಂತೂ ಅನೇಕ ಚಿತ್ರಗಳಿವೆ. ತುಮಾರೆ ಈ ಚಿತ್ರ ಅರ್ಥ ಸಹಿತ ಹೈ, ನಿಮ್ಮದು ಪ್ರತಿಯೊಂದು ಚಿತ್ರ ಏನಿದೆ ಅದರಲ್ಲಿ ಜ್ಞಾನ ಇದೆ, ತಿಳುವಳಿಕೆ ಇದೆ, ಅರ್ಥ ಇದೆ. अर्थ बिगर कोई चित्र नहीं, जब तक तुम किसको समझाओ नहीं तब तक कोई समझ न सके. ಆದರೆ ನಾವು ಎಲ್ಲಿ ತನಕ ತಿಳಿಸೋದಿಲ್ಲ ಅಲ್ಲಿ ತನಕ ಯಾರು ತಾವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಮಜಾನೆ ವಾಲ, ಸಮಜ್ದಾರ್, ನಾಲೆಜ್ಫುಲ್, ಈ ಜ್ಞಾನ ತಿಳಿಸುವಂಥವರು, ಬುದ್ಧಿವಂತರು, ಜ್ಞಾನ ಪೂರ್ಣರು ಯಾರು, ಏಕ್ ಬಾಪಿ ಹೈ, ಒಬ್ಬ ತಂದೆನೇ ಆಗಿದ್ದಾರೆ. ಅಭಿ ತುಮಕೋ ಮಿಲ್ತಿ ಹೈ, ಇವಾಗ ನಿಮಗೆ ಸಿಗುತ್ತೆ ಈಶ್ವರೀಯ ಮತ್, ಈಶ್ವರೀಯ ಘರಾನೆ ಅಥವಾ ಕುಲ್ಕೆ ತುಮ್ ಹೋ, ಈಶ್ವರನ ಮನೆತನದವರು, ಈಶ್ವರನ ಕುಲದವರು ನೀವಾಗಿದ್ದೀರಿ. ಈಶ್ವರ್ ಆಕರ್ ಘರಾನ ಹಿ ಸ್ಥಾಪನ ಕರ್ತೆ ಹೈ, ಈಶ್ವರ ಬಂದು ಒಂದು ಪರಿವಾರದ ಸ್ಥಾಪನೆ ಮಾಡ್ತಾರಲ್ವ. ಅಭಿ ತುಮಕೋ ರಾಜಾಯಿ ಕುಚ್ ನಹಿ ಹೈ, ಈಗ ನಿಮಗೆ ರಾಜ್ಯ ಯಾವುದೂ ಇಲ್ಲ. ರಾಜಧಾನಿ ಥಿ ಅಬ್ ನಹಿ ಹೈ, ರಾಜಧಾನಿ ಇತ್ತು ಈಗ ಇಲ್ಲ. ದೇವಿ ದೇವತಾओं का धर्म भी जरूर है, ಸೂರ್ಯವಂಶಿ ಚಂದ್ರವಂಶಿ ರಾಜಾಯಿ ಏನ, ದೇವಿ ದೇವತಾ ಧರ್ಮನೂ ಸಹ ತಪ್ಪದೆ ಬೇಕಾಗಿದೆ. ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಇತ್ತಲ್ವ. गीता से ब्राह्मण कुल भी बनता, सूर्यवंशी चंद्रवंशी कुल भी बनता, ಗೀತೆಯಿಂದ ಬ್ರಾಹ್ಮಣ ಕುಲನೂ ಆಗುತ್ತೆ, ಸೂರ್ಯವಂಶಿ ಚಂದ್ರವಂಶಿ ಕುಲನೂ ಆಗುತ್ತೆ. ಬಾಬಾ 3 ಧರ್ಮ ಸ್ಥಾಪನೆ ಮಾಡ್ತಾರೆ, ಬ್ರಾಹ್ಮಣ, ದೇವತಾ, ಕ್ಷತ್ರಿಯ. ಬಾಕಿ ಅವ್ರ कोई हो न सके, तुम बच्चे सृष्टि के आदि मध्य अंत को जान गए हो. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಸೃಷ್ಟಿ ಆದಿ ಮಧ್ಯ ಅಂತ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರ. ಹಾಗೆ ತೋ ಸಮಜ್ತೆ ಥೇ ಬಡೀ ಪ್ರಳಯ ಹೋತಿ ಥಿ, ಮೊದಲೇನು ತಿಳ್ಕೊಳ್ತಾ ಇದ್ವಿ, ದೊಡ್ಡ ಪ್ರಳಯ ಆಗುತ್ತೆ. ಪ್ರಳಯ ಅಂದರೆ
पीछे दिखाते हैं सागर में पीपल के पत्ते पर ಶ್ರೀ ಕೃಷ್ಣ ಆತೆ ಹೇ. ಎಲ್ಲ ಜಲಮಯ ಆಗೋಗುತ್ತೆ ಇಡೀ ಸೃಷ್ಟಿ. ಆ ಸಾಗರದಲ್ಲಿ ಆಲದ ಎಲೆ ಮೇಲೆ ಶ್ರೀಕೃಷ್ಣ ತೇಲ್ಕೊಂಡು ಬರೋದು ತೋರಿಸ್ತಾರೆ. ಪೆಹಲಾ ನಂಬರ್ ತೋ ಶ್ರೀಕೃಷ್ಣ ಹಿ ಆತೆ ಹೇನಾ, ಅದಕ್ಕೂ ಅರ್ಥ ಇದೆ. ಮೊದಲನೇ ನಂಬರಲ್ಲಿ ಶ್ರೀಕೃಷ್ಣ ಬರ್ತಾರಲ್ವಾ. ಬಾಕಿ ಸಾಗರ್ ಕಿ ಬಾತ್ ನಹಿ ಹೇ. ಆ ಥರ ಸಾಗರದಲ್ಲಿ ಎಲೆ ಮೇಲೆ ತೇಲ್ಕೊಂಡು ಬರೋ ಮಾತಿಲ್ಲ. अभी तुम बच्चों को समझ बड़ी अच्छी आई है. ನೀವು ಮಕ್ಕಳಿಗೆ ಎಲ್ಲ ಜ್ಞಾನ ಚೆನ್ನಾಗಿ ಬಂದಿದೆ. ಖುಷಿ ಬಿ ಉನ್ಕಿ ಹೋಗಿ. ಯಾರಿಗೆ ಖುಷಿ ಆಗುತ್ತೆ? ಬಾಬಾ ಹೇಳ್ತಾರೆ ಖುಷಿನೂ ಅವರಿಗೆ ಇರುತ್ತೆ. ಯಾರಿಗೆ? ಜೋ ರೂಹಾನಿ ಪಢಾಯಿ ಅಚ್ಚಿ ರೀತಿ ಪಡ್ತೇ ಹೋಂಗೆ. ಯಾರು ಈ ಆತ್ಮೀಯ ಓದನ್ನು ಚೆನ್ನಾಗಿ ಓದ್ತಾ ಇರ್ತಾರೆ. जो अच्छी ರೀತಿ ಪಡ್ತೆ ಹೇ ವಹಿ, ಯಾರು ಚೆನ್ನಾಗಿ ಓದ್ತಾರೆ ಅವರೇ ಪಾಸ್ ವಿತ್ ಆನರ್ ಹೋತೆ ಹೇ. ಪಾಸ್ ವಿತ್ ಆನರು ಆಗ್ತಾರೆ. अगर कोई से दिल लगी हुई होगी तो पढ़ाई के समय भी वो याद आता रहेगा. ಒಂದು ವೇಳೆ ಯಾರಿಗಾದರೂ ಇನ್ನೊಬ್ಬರೊಂದಿಗೆ ಅಟ್ಯಾಚ್ಮೆಂಟ್ ಇದೆ ಅಂದಾಗ ಏನಾಗುತ್ತೆ? ಓದಿನ ಸಮಯದಲ್ಲೂ ಸಹ ಅವ್ರದ್ದು ನೆನಪು ಬರ್ತಾ ಇರುತ್ತೆ. ಬುದ್ಧಿ ವಹಾ ಚಲಿ ಜಾಯೇಗಿ. ಬುದ್ಧಿನೂ ಏನು ಹೊಟ್ಟೋಗುತ್ತೆ ಅವ್ರ ಬಳಿಗೆ. ಇಸ್ಲಿಯೇ ಪಢಾಯಿ ಹಮೇಶಾ ಬ್ರಹ್ಮಚರ್ಯ ಮೇ ಹೋತಿ ಹೇ. ಆದ್ದರಿಂದ ಓದು ಯಾವಾಗಲೂ ಬ್ರಹ್ಮಚರ್ಯದಲ್ಲೇ ನಡೆಯುತ್ತೆ. ಯಹಾ ತುಮ್ ಬಚ್ಚೋं को समझाया जाता है एक बाप के सिवाय और कहाँ भी बुद्धि नहीं जानी चाहिए. ಇಲ್ಲಿ ನೀವು ಮಕ್ಕಳಿಗೆ ತಿಳಿಸಲಾಗುತ್ತೆ, ಒಬ್ಬ ತಂದೆ ವಿನಃ ನಿಮ್ಮ ಬುದ್ಧಿ ಬೇರೆ ಎಲ್ಲೂ ಹೋಗಬಾರ್ದಾಗಿದೆ. ಪರಂತು ಜಾನ್ತೆ ಹೇ ಬಹುತೋಂ ಕೋ ಪುರಾನಿ ದುನಿಯಾ ಯಾದ್ ಆ ಜಾತಿ ಹೇ. ಆದರೆ ಗೊತ್ತಿದೆ ಅನೇಕರಿಗೆ ಹಳೆಯ ಪ್ರಪಂಚದ್ದು ನೆನಪು ಬಂದ್ಬಿಡುತ್ತೆ. ಫಿರ್ ಯಹಾ ಬೈಟೆ ಭಿ ಸುನ್ತೆ ಹಿ ನಹಿ. ಇಲ್ಲಿ ಕೂತಿದ್ದಾರೆ ಆದರೆ ಬುದ್ಧಿ ಅಲ್ಲಿ ಹೋಗಿದೆ. ಕೇಳ್ತಾ ಇದ್ರು ಕೇಳ್ತಾ ಇಲ್ಲ, ಒಳಗಡೆ ಹೋಗ್ತಾ ಇಲ್ಲ. ಭಕ್ತಿ ಮಾರ್ಗ ಮೇ ಭಿ ಐಸೆ ಹೋತೆ. ಭಕ್ತಿ ಮಾರ್ಗದಲ್ಲೂ ಅದೇ ರೀತಿ. ಸತ್ಸಂಗದಲ್ಲಿ ಕೂತಿರ್ತಾರೆ, ಕೇಳ್ತಾ ಇರ್ತಾರೆ, ಬುದ್ಧಿ ಅಲಿತಾ ಇರುತ್ತೆ. ಪೂಜೆ ಮಾಡ್ತಾ ಇರ್ತಾರೆ, ಮಂತ್ರ ಕೇಳ್ತಾ ಇರ್ತಾರೆ, ಬುದ್ಧಿ ಅಲಿತಾ ಇರುತ್ತೆ. ಸತ್ಸಂಗ ಮೇ ಬೈಠೆ ಭಿ ಬುದ್ಧಿ ಕहाँ कहाँ भागती रहेगी. ये तो बहुत बड़ा जबरदस्त इम्तिहान है. ಬಾಬಾ ಹೇಳ್ತಾರೆ ಇದಂತೂ ಬಹಳ ದೊಡ್ಡ ಶಕ್ತಿಶಾಲಿ ಜಬರ್ದಸ್ತ್ ಪರೀಕ್ಷೆ. ಕೋಯಿ ತೋ ಜೈಸೆ ಬೈಠೆ ಹುಯಿ ಭಿ ಸುನ್ತೆ ನಹಿ ಹೇ. ಯಾವುದು ಜಬರ್ದಸ್ತ್ ಪರೀಕ್ಷೆ? ಏಕಾಗ್ರವಾಗಿ ಕೇಳುವಂತಹದ್ದು, ಏಕಾಗ್ರ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವಂತಹದ್ದು. ಕೈ ಬಚ್ಚೋಂ ಕೋ ತೋ ಖುಷಿ ಹೋತಿ ಹೇ. ಕೆಲವು ಮಕ್ಕಳು ಆ ಥರ ಬುದ್ಧಿ ಅಲಿಯುತ್ತೆ, ಅಲ್ಲಿಗೆ ಹೋಗುತ್ತೆ, ಕೇಳ್ತಾ ಇದ್ರು ಕೇಳ್ತಾ ಇಲ್ಲ, ಆ ರೀತಿ ಕೆಲವು ಮಕ್ಕಳು. ಕೆಲವು ಮಕ್ಕಳಿಗಂತೂ ಕೇಳ್ತಾ ಕೇಳ್ತಾ ಬಹಳ ಖುಷಿ ಆಗುತ್ತೆ, ಗೋಪಿಕೆಯರ ರೀತಿ. ಸಾಮ್ನೆ ಖುಷಿ ಮೇ ಜೂಲ್ತೆ रहेंगे. ಮುಂದ್ಗಡೆ ಖುಷಿಯಲ್ಲಿ ಏನು ಖುಷಿ ಉಯ್ಯಾಲೆಯಲ್ಲಿ ಹೋಗ್ತಾ ಇರ್ತಾರೆ. ಅಂಗನಬಾಯಿ ಆ ಥರ ಖುಷಿ ನಶೆನಲ್ಲಿ ತಲೆ ಅಲ್ಲಾಡ್ಸೋರು. ಬಾಬಾ ಹೇಳೋರು 10 ಜನ ಅಂಗನಬಾಯಿ ಆಗ್ಬಿಟ್ರೆ ಸ್ವರ್ಗ ಬಂದ್ಬಿಡುತ್ತೆ ಅಂತ ಹೇಳೋರು. ಬುದ್ಧಿ ಬಾಪ್ ಕೆ ಸಾಥ್ ಹೋಗಿ ತೋ ಫಿರ್ ಅಂತಮತಿ ಸೋಗತಿ ಹೋ ಜಾಯೇಗಿ. ಬುದ್ಧಿ ತಂದೆಯ ಜೊತೆ ಇದೆ ಅಂದಾಗ ಏನಾಗುತ್ತೆ? ಅಂತಮತಿ ಸೋಗತಿ ಆಗೋಗುತ್ತೆ. इसके लिए बहुत अच्छा पुरुषार्थ करना है. ಅಂತಮತಿ ಸೋಗತಿ ಆಗಲಿಕ್ಕಾಗಿ ಅಂತ್ಯದಲ್ಲಿ ಮತಿಯಲ್ಲಿ ಒಬ್ಬ ಬಾಬನ ನೆನಪು ಬರಬೇಕು. ಇದಕ್ಕಾಗಿ ಬಹಳ ಒಳ್ಳೆ ಪುರುಷಾರ್ಥ ಮಾಡಬೇಕು. ಯಹಾ ತೋ ತುಮಕೋ ಬಹುತ್ ಧನ್ ಮಿಲ್ತಾ ಹೈ. ಇಲ್ಲಂತೂ ನಿಮಗೆ ಬಹಳ ಹಣ ಸಿಗುತ್ತೆ, ಜ್ಞಾನದ ದಣ. ಅಚ್ಚಾ ಮೀಠೆ ಮೀಠೆ
सिकिल दे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार गुड मॉर्निंग नमस्ते नमस्ते नमस्ते। धारणा के लिए मुख्य सार। विजय माला का दाना बनने के लिए विजय माಲೆಯ ಮಣಿ ಆಗ್ಲಿಕ್ಕಾಗಿ बहुत अच्छा पुरुषार्थ करना है। ಬಹಳ ಒಳ್ಳೆ ಪುರುಷಾರ್ಥ ಮಾಡಬೇಕು। बहुत मीठा बनना है। ಶ್ರೀಮತ್ पर चलना है। ಬಹಳ ಮಧುರರು ಆಗಬೇಕು। ಶ್ರೀಮತದಂತೆ ನಡೆಯಬೇಕು। ಎರಡನೇದು योगी ही सेफ्टी के लिए डाल है, इसलिए योग बल जमा करना है। ಯೋಗನೇ ಸುರಕ್ಷಣೆಗಾಗಿ ಗುರಾಣಿಯಾಗಿದೆ, ಆದ್ದರಿಂದ ಯೋಗ ಬಲ ಜಮಾ ಮಾಡಿಕೊಳ್ಬೇಕು। ದೇಹಿ ಅಭಿಮಾನಿ बनने की पूरी कोशिश करनी है। ಬಾಬಾ ಹೇಳ್ತಾರೆ ಆತ್ಮ ಅಭಿಮಾನಿ ಆಗಲಿಕ್ಕಾಗಿ ಪೂರ್ಣ ಪ್ರಯತ್ನ पुरुषार्थ ಮಾಡಬೇಕು। वरदान विशेष शब्द की स्मृति द्वारा संपूर्णता की मंजिल को प्राप्त करने वाले स्वपरिवर्तक भव। विशेष ಶಬ್ದದ ಸ್ಮೃತಿಯ ಮೂಲಕ ಸಂಪೂರ್ಣತೆಯ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು ಸ್ವಪರಿವರ್ತಕರು ಆಗಿ सदा यही स्मृति में रहे कि हम विशेष आत्मा है। सदा ಇದೇ ಸ್ಮೃತಿಯಲ್ಲಿರಬೇಕು, ನಾವು ವಿಶೇಷ ಆತ್ಮಗಳಾಗಿದ್ದೇವೆ। विशेष कार्य के निमित्त है और विशेषता दिखाने वाले हैं। ವಿಶೇಷ ಕಾರ್ಯಕ್ಕಾಗಿ ನಿಮಿತ್ತರಾಗಿದ್ದೀವಿ ಮತ್ತು ವಿಶೇಷತೆಯನ್ನು ತೋರಿಸುವಂಥವರಾಗಿದ್ದೀವಿ। ये विशेष शब्द विशेष याद रखो। ಈ ವಿಶೇಷ ಅನ್ನೋ ಶಬ್ದವನ್ನು ವಿಶೇಷವಾಗಿ ನೆನಪಲ್ಲಿಟ್ಕೊಳ್ಳಿ। बोलना भी विशेष, देखना भी विशेष, करना भी विशेष, सोचना भी विशेष। ನೋಡೋದು, ಕೇಳೋದು, ಮಾತಾಡೋದು, ಯೋಚನೆ ಮಾಡೋದು ಎಲ್ಲ ಏನು ವಿಶೇಷ। हर बात में ये विशेष शब्द लाने से ಪ್ರತಿಯೊಂದು ಮಾತಿನಲ್ಲಿ ಈ ವಿಶೇಷ ಶಬ್ದ ತರೋದ್ರಿಂದ ಸಹಜ್ ಸ್ವಪರಿವರ್ತಕ್ ಸೋ ವಿಶ್ವ ಪರಿವರ್ತಕ್ ಬನ್ ಜಾಯೆಂಗೆ। ಸಹಜವಾಗಿ ಸ್ವಪರಿವರ್ತಕರಿಂದ ವಿಶ್ವ ಪರಿವರ್ತಕರು ಆಗ್ಬಿಡ್ತೀರಾ। और जो संपूर्णता को प्राप्त करने का लक्ष्य है, ಯಾವುದು ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಲಕ್ಷ್ಯ ಇದೆ, उस मंजिल को भी सहज ही प्राप्त कर लेंगे। ಆ ಗುರಿಯನ್ನು ಸಹ ಸಹಜವಾಗಿ ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತೀರಾ, ಪಡ್ಕೊಂಡ್ಬಿಡ್ತೀರಾ। ಅದಕ್ಕೆ ವಿಶೇಷ ಶಬ್ದ ಯಾವಾಗಲೂ ಸ್ಮೃತಿಯಲ್ಲಿಟ್ಕೊಳ್ಳಿ ಅಂತಾರೆ। स्लोगन विघ्नों से घबराने के बजाय पेपर समझकर उन्हें पार करो। ವಿಘ್ನಗಳೊಂದಿಗೆ ಭಯ ಪಡೋದಕ್ಕೆ ಬದಲಾಗಿ, ಗಾಬರಿ ಪಡೋದಕ್ಕೆ ಬದಲಾಗಿ ಪೇಪರ್ ಅಂತ ತಿಳ್ಕೊಂಡು ಅದನ್ನು ದಾಟಬೇಕು। अपनी शक्तिशाली मनसा द्वारा सकाश देने की सेवा करो। ತಮ್ಮ ಶಕ್ತಿಶಾಲಿ ಮನಸ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿ। अभी मनसा की क्वालिटी को बढ़ाओ तो क्वालिटी वाली आत्मा ये समीप आएगी। ಈಗ ಮನಸ ಕ್ವಾಲಿಟಿಯನ್ನು ನೀವು ಹೆಚ್ಚಿಸ್ಕೊಳ್ಳಿ, ಆಗ ಕ್ವಾಲಿಟಿ ಆತ್ಮಗಳು ನಿಮಗೆ ಸಮೀಪದಲ್ಲಿ ಬರ್ತಾರೆ। इसमें डबल सेवा है, सेवा की भी और दूसरों की भी, स्व की भी और दूसरों की भी। ಇದರಲ್ಲಿ ಡಬಲ್ ಸೇವೆ ಇದೆ। ತಮ್ಮ ಮನಸ ಕ್ವಾಲಿಟಿಯನ್ನು ಹೆಚ್ಚಿಸಿಕೊಂಡಾಗ ಡಬಲ್ ಸೇವೆ ಇದೆ, ಸ್ವಯಂದು ಸಹ ಮತ್ತು ಬೇರೆಯವ್ರದ್ದು ಸಹ। ಕ್ವಾಲಿಟಿ ಆತ್ಮಗಳು ಬರ್ತಾರಲ್ವ, स्व के लिए अलग मेहनत नहीं करनी पड़ेगी। ಸ್ವಯಂಗಾಗಿ ಬೇರೆ ಪರಿಶ್ರಮ ಪಡಬೇಕಾಗಿ ಬರೋದಿಲ್ಲ।
प्रारब्ध प्राप्त है ऐसी ಸ್ಥಿತಿ ಅನುಭವ ಹೋಗಿ. ಈಗಲೇ ನನಗೆ ಪ್ರಾರಬ್ಧ ಪ್ರಾಪ್ತವಾಗಿದೆ, ಈ ರೀತಿ ಸ್ಥಿತಿ ಅನುಭವ ಆಗುತ್ತೆ. इस समय की ಶ್ರೇಷ್ಠ ಪ್ರಾರಬ್ಧ है, ಈ ಸಮಯದ ಶ್ರೇಷ್ಠ ಪ್ರಾರಬ್ಧವಾಗಿದೆ. सदा स्वयं सर्व प्राप्तियों से संपन्न रहना, ಸದಾ ಸ್ವಯಂ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿ ಇರುವಂತಹದ್ದು. ಅವ್ರು ಸಬ್ಕೋ ಸಂಪನ್ನ ಬನಾನ, ಮತ್ತು ಎಲ್ಲರನ್ನೂ ಸಂಪನ್ನರನ್ನಾಗಿ ಮಾಡುವುದು, ಇದು ಈ ಸಮಯದ ಶ್ರೇಷ್ಠ ಪ್ರಾರಬ್ಧವಾಗಿದೆ. ಅಚ್ಚ, ಓಂ ಶಾಂತಿ.